ಏನು ಬಂದಿದೆಯೋ ನಾನು ದುಡ್ಡು ಸಾಕ್ತೀನಿ ಕಣೋ ನಿನ್ನ. ನನ್ನ ಜೀವ ಇರೋವರೆಗೂ ನಾನು ನಿನಗೆ ದುಡ್ಡು ಸಾಕ್ತೀನಿ ಕಣೋ. ನಿನಗೆ ಹೇಳೋದು ಅರ್ಥ ಆಗಲ್ಲಲ್ಲ ಅಮ್ಮ. ನೀನು ದುಡ್ಡು ಹಾಕಿ ತಿನ್ಕೊಂತ ಕುಂತ್ರೆ ನೋಡೋ ಜನ ಏನಂತ ಹೇಳು ನನ್ನ ಬಗ್ಗೆ. ನೋಡು ಅವ್ರ ತಾಯಿನ ದುಡಿಮೆ ಮಾಡಕ್ಕೆ ಹಚ್ಕೊಂಡು ಅವ್ನು ರಾಜನ ಥರ ಸುತ್ತಾನಂತ ಅನ್ನಲ್ಲ. ಬಾಯಿ ಮುಚ್ಕೊಂಡಿರ ಸಾಕು. ರಾಜನ ಥರ ಇರಲಿ ಅಂತಲೇ ಕಣ ಬೆಳೆಸಿರೋದು. ಯಾವನೇನಂದ್ರೆ ನನಗೇನು. ಬಾರ ಮನೆಗೆ ಹೋಗೋಣ. ಬಂದ್ಬಿಟ್ಟ ಬ್ಯಾಗ್ ಹಾಕ್ಕೊಂಡು. ನಾನು ಹೇಳೋದು ಸ್ವಲ್ಪ ಕೇಳಮ್ಮ. ನೀನು ಮುಂಚೆ ಥರ ಕೆಲಸ ಮಾಡೋಕ್ಕಲ್ಲ, ವಯಸ್ಸು ಬೇರೆ ಆಗ್ತಾ ಐತೆ. ನಾನು ಇವಾಗ ಕೆಲ್ಸಕ್ಕೆ ಸೇರಿಕೊಂಡ್ರೆ ನೀನು ಮುಂದೆ ಚೆನ್ನಾಗಿ ನೋಡ್ಕೋಬೋದಾ? ಅದಕ್ಕೆ ಅಮ್ಮ ನಾನು ಬೆಂಗಳೂರಿಗೆ ಹೋಗ್ತಿರೋದು. ನೀನು ನಾಳೆಯಿಂದ ಯಾವ ಕೆಲ್ಸಕ್ಕೂ ಹೋಗ್ಬೇಡ. ಟೀ ಸ್ಟಾಲ್ ಅಂಗಡಿನೂ ಓಪನ್ ಮಾಡ್ಬೇಡ. ತಿಂಗಳದು ನಾನು ಹಿಂಗೆ ಕಳಿಸ್ತಾನೆ, ಸರಿನಾ? ಅಯ್ಯೋ ಹಂಗೆಲ್ಲ ಮಾಡ್ಬೇಡ ಕಣೋ. ಈ ಪ್ರಪಂಚದಾಗೆ ನಿನ್ನ ಬಿಟ್ಟರೆ ನನಗೆ ಯಾರೋ ಇದ್ದಾರೆ. ನನ್ನನ್ನು ಬಿಟ್ಟೆ ನೀನು ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲೋ. ನೋಡು, ದಿನಕ್ಕೆ ಒಂದೇ ಹೊತ್ತು ಊಟ ಮಾಡಿದ್ರೂ ಪರವಾಗಿಲ್ಲ. ನಾವು ಇಲ್ಲೇ ದುಡ್ದಿರೋಣ. ಬೇಡ, ಒಂದು ಮನೆ ಐತಿ ಮಾರಿ ಬರ್ತೀನಿ, ನಾನು ನೀನು ಜೊತೆಗೆ ಹೋಗೋಣ. ಅವನ ಅಜ್ಜಿ ನಿಂಗೆ ಹೇಳ್ತಿರೋದು ಅರ್ಥ ಆಗಲ್ಲಮ್ಮ. ಮನೆಗೆ ನಡಿ ನೀನು. ನಿಂತ್ಕೊಳ್ಳೋ ಚೇತು. ಅರ್ಜುನ, ಕರೆಕ್ಟ್ ಟೈಮಿಗೆ ಬಂದೆ ನೋಡಪ್ಪ ನೀನು. ನನ್ನನ್ನು ಬಿಟ್ಟು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳ್ತದ ನೋಡ ಇವನು. ಯಾಕೆ ಹೋಗ್ತಿದ್ದೆ ಬೆಂಗಳೂರಿಗೆ? ದುಡಿಯೋಕೆ ಹೋಗ್ತಾನಂತೆ. ದುಡಿಯೋಕ್ಕೆ ನನ್ನನ್ನು ಬಿಟ್ಟು? ಇಲ್ಲಣ್ಣ, ಅದು IT ಕಂಪ್ನಿಲಿ ಕೆಲಸ ಸಿಕ್ಕಿತ್ತು, ಅದಕ್ಕೆ ಹೋಗ್ತಿದ್ದೆ. ಹೌದಾ? ದುಡಿಯೋದಕ್ಕೆ IT ಕಂಪ್ನಿನೇ ಬೇಕಾ? ಯಾಕೆ ಟೀ ಸ್ಟಾಲ್ ಚೆನ್ನಾಗಿಲ್ವಾ? ಲೇ, ದುಡಿಯೋನು ಎಲ್ಲಿದ್ದರೂ ದುಡಿತಾನೆ. ಅದಕ್ಕೆ IT ಕಂಪ್ನಿನೇ ಬೇಕಾಗಿಲ್ಲ. ಇಲ್ಲೇ ಟೀ ಸ್ಟಾಲ್ ಐತೆ, ಇರೋಳೊಬ್ಳು ತಾಯಿ. ಅವಳಿಗೆ ಅನ್ನ ಹಾಕಿ ಸಾಕು ನೀನು. ಇಡೀ ಪ್ರಪಂಚಕ್ಕೆ ಅನ್ನ ಹಾಕಕ್ಕೆ ಹೋಗ್ಬೇಡ, ಆಯ್ತಾ? ಇಲ್ಲಣ್ಣ, ಅದು ನಮ್ಮ ಹುಡುಗರಿಗೆಲ್ಲ ಮಾತು ಕೊಟ್ಟಿದ್ದೆ, ನಾನು ಹೋಗಲೇಬೇಕು. ನನ್ನನ್ನು ಬಿಟ್ಟು ಹೋಗಕ್ಕೆ ಮನಸ್ಸರ ಹೆಂಗೆ ಬರುತ್ತೆ ಇವನಿಗೆ? ಇದು ಹಿಂಗೆಲ್ಲ ಹೇಳಿದ್ರೆ ಬಗೆಹರಿಯಲ್ಲ ಜಯಮ್ಮ. ಬೇರೆ ರೀತಿನೇ ಹೇಳ್ಬೇಕು. ನಾನು ಅವನಿಗೆ ರಿಪೇರಿ ಮಾಡಿ ಕರ್ಕೊಂಬರ್ತೀನಿ, ನೀನು ಮನೆಗೆ ಹೋಗು. ನೋಡಪ್ಪ ಅರ್ಜುನ, ಅವನಿಗೆ ಚೆನ್ನಾಗಿ ಬುದ್ಧಿ ಹೇಳಿ ನಿನ್ನ ಮನೆಗೆ ಕರ್ಕೊಂಬ. ಹಾಂ ಸರಿ, ಹೋಗಿ ನೀನು, ನಾನು ಕರ್ಕೊಂಬರ್ತೀನಿ. ಹೋಗು, ಕರ್ಕೊಂಬರಪ್ಪ, ನಾನು ಕಾಯ್ತಿರ್ತೀನಿ. ಹಾಂ ಸರಿ, ಹೋಗ್ರಿ. ಹೇಳ, ನಿಂದು ಏನು ಪ್ರಾಬ್ಲಮ್ ಹೇಳ. ಅಲ್ಲ, ನಿನ್ನ ಜೊತೆಗೆ ನಿನ್ನಂಥ 10 ಜನ ಮಕ್ಕಳು ಬಂದ್ರೂ ಸಾಕುವಂಥ ಕೆಪಾಸಿಟಿ ಆ ತಾಯಿಗೈತಿ. ಅಂಥ ಒಬ್ಬ ತಾಯಿಗೆ ನೀನು ಒಂದೊತ್ತು ಊಟ ಹಾಕೋದಕ್ಕೆ ಇಲ್ಲಿಂದ 250 ಮೈಲಿ ದೂರ ಹೋಗಿ ದುಡಿತೀನಿ ಅಂತೀಯಲ್ಲ. ಮನುಷ್ಯನ ನೀನು? ಮನುಷ್ಯನ? ಇಲ್ಲ ಅಣ್ಣ, ಮುಂದೆ ಜೀವನ ಭಾಳ ಕಷ್ಟ ಐತಿ. ಅವಾಗ ಅಮ್ಮನ ಚೆನ್ನಾಗಿ ನೋಡ್ಕೊಳಕ್ಕಾಗಲ್ಲ. ನಾನು ಇವಾಗ ಕೆಲ್ಸಕ್ಕೆ ಸೇರಿಕೊಂಡ್ರೆ ಅಮ್ಮನ ಚೆನ್ನಾಗಿ ನೋಡ್ಕೋಬೋದಲ್ವ ಅಣ್ಣ ಮುಂದೆ? ಈ ಮಾತು ನೀನು ಹೇಳ್ತಾ ಇದೀಯ? ಸಾಧ್ಯ ಇಲ್ಲ, ನಮ್ಮ ಕೈಯಲ್ಲಿ ನಂಬಕ್ಕಾಗಲ್ಲ. ನಿಜ ಹೇಳು. ಇಲ್ಲ ಅಣ್ಣ, ನಾನು ನಿಜಾನೇ ಹೇಳ್ತಿದ್ದೀನಿ. ಇವಾಗ ನಿಜ ಹೇಳು. ಇಲ್ಲಾಂದರೆ ಈ ಬೀರ್ ಬಾಟ್ಲಿ ತಗೊಂಡು ನಿನ್ನ ತಲೆಗಿಳಿಸ್ಬಿಡ್ತೀನಿ ಅಷ್ಟೇ. ಹೇಳು. ಹೇಳ. ಅಣ್ಣ, ನಾನು ನಿಜಾನೇ ಹೇಳ್ತೀನಿ, ಆದ್ರೆ ಅಮ್ಮನ ಇದ್ರಿಗೆ ಹೇಳ್ಬಾ ಅಣ್ಣ. ಹೇಳು, ನಾನು ಯಾರಿದ್ರಿಗೆ ಹೇಳಲ್ಲ, ಹೇಳು. ಅಣ್ಣ, ಅದು ಒಂದು ಹುಡುಗಿನ ತುಂಬ ಇಷ್ಟಪಡ್ತಿದ್ದೆ ಅಣ್ಣ. ಅವಳು ನಾನು ತುಂಬಾ ಇಷ್ಟಪಡ್ತಿದ್ದಾಳೆ ಅಣ್ಣ. ಯಾವುದಾದ್ರೂ ದೊಡ್ಡ ಕಂಪ್ನಿ ಕೆಲಸ ಮಾಡಿದ್ರೆ ಮಾತ್ರ ಅಣ್ಣ ಅವಳು ನಂಗೆ ಕೊಟ್ಟು ಮದುವೆ ಮಾಡೋದು. ಇಲ್ಲ ಅಂದ್ರೆ ಕೊಡಲ್ಲ ಅಣ್ಣ. ಏನ? ಹೌದಾ? ಅಲ್ಲ, ನಿನ್ನನ್ನು ಅವಳು IT ಕಂಪ್ನಿಲಿ ಕೆಲಸ ಮಾಡಿದರೆ ಮಾತ್ರ ನನ್ನನ್ನು ಕೊಟ್ಟು ನಿನಗೆ ಮದುವೆ ಮಾಡ್ತಿದ್ದಾರೆ ಅಂದರೆ ಅದು ನಿಜವಾದ ಪ್ರೀತಿ ಅಲ್ಲ ಕಣ. ನಿಜವಾದ ಪ್ರೀತಿ ಅಲ್ಲ. ಪ್ರೀತಿ ಮಾಡೋರು ಹೆಂಗೆ ಇದ್ದರು, ಎಲ್ಲೇ ಇದ್ದರು, ಹೇಗೆ ಇದ್ದರು ಪ್ರೀತಿ ಮಾಡ್ತಾರೆ. ನೀನು ಒಳ್ಳೆ ಬಟ್ಟೆ ಹಾಕ್ಯೋ, ಒಳ್ಳೆ ಕಾರ್ ತಗೋ, ಒಳ್ಳೆ ಸ್ಟ್ಯಾಂಡರ್ಡಾಗಿ ಅಡ್ಡಾಡು ಅಂತಂದು ಯಾರೂ ಹೇಳಲ್ಲ. ಅದು ಪ್ರೀತಿನೂ ಅಲ್ಲ ಕಣ. ಪ್ರೀತಿ ಅಂದರೆ, ಪ್ರೇಮಿಗಳಂದರೆ ಹೆಂಗಿರ್ಬೇಕು ಗೊತ್ತಾ? ಇಬ್ಬರ ಮಧ್ಯೆ ಮಾತು ನಿಂತಾಗ ಹೊಟ್ಟೆ ತುಂಬ ಹಸುವಿದ್ರೂ
ಕೈಯಲ್ಲಿ ಹಿಡಿದಿರೋ ತುತ್ತು ಜಾರಂಗಿರ್ಬೇಕು. ಅದೇ ಇಬ್ರು ಮಧ್ಯೆ ಮನಸ್ತಾಪ ಆದಾಗ ಇಬ್ರು ಹೃದಯ ನಿಂತೋಗಂಗಿರ್ಬೇಕು. ಅದು ಅದು ನಿಜವಾದ ಪ್ರೀತಿ. ಅವಳು ನಿನ್ನ ನಿಜವಾಗ್ಲೂ ಇಷ್ಟಪಡೋಳೆ ಆಗಿದ್ರೆ ಊರ್ ಬಿಟ್ಟು ಊರಿಗೆ ದುಡಿಯೋಕೆ ಕಳ್ಸೋದಿರ್ಲಿ, ಗಲ್ಲಿ ಬಿಟ್ಟು ಗಲ್ಲಿಗೆ ಹೋಗೋಕ್ ಸಮತ್ಗೆ ಬಿಡ್ತಿರ್ಲಿಲ್ಲ. ಅಣ್ಣ ಅವಳು ತುಂಬಾ ಒಳ್ಳೆ ಹುಡುಗಿ ಅಣ್ಣ, ನನ್ನನ್ನು ತುಂಬಾ ಇಷ್ಟಪಡ್ತಿದ್ದಾಳ ಅಣ್ಣ. ಡೇ ಚಲಿ, ಮನಸಾರಿ ಇಷ್ಟಪಟ್ಟಿರೋರು ಯಾರು ತನ್ನ ಪ್ರೇಮಿನ ದೂರದಿಂದ ನೋಡೋದಕ್ಕೆ ಇಷ್ಟಪಡಲ್ಲ. ಅರ್ಥ ಆಯ್ತಾ? ಇದೆಲ್ಲ ಹುಚ್ಚು ಭ್ರಮೆ. ಈ ಕಲ್ಪನೆನೆಲ್ಲ ಬಿಟ್ಟು ನಿನ್ನ ತಾಯಿ ಜೊತೆ ಚಂದವಾಗಿ ಜೀವನ ಮಾಡು. ಆಗಿದ್ರೆ ಅವಳು ನನ್ನ ಮನ್ಸಲ್ಲಿ ಇಷ್ಟಪಟ್ಟಿಲ್ಲ ಅಣ್ಣ. ಇಲ್ಲ ಕಣ, ಮನ್ಸರ ಇಷ್ಟಪಟ್ಟಿಲ್ಲ. ಅವಳಿಗೆ ಒಬ್ಬ ಬಾಯ್ ಫ್ರೆಂಡ್ ಬೇಕಾಗಿತ್ತು, ನಿನಗೆ ಒಬ್ಳು ಗರ್ಲ್ ಫ್ರೆಂಡ್ ಬೇಕಾಗಿತ್ತು, ಇಷ್ಟೇ. ನೀನು ಹೇಳೋದು ನಿಜ ಬೇಡ. ಮನ್ಸಾರೆ ಇಷ್ಟಪಟ್ಟಿರೋ ಜೀವ ಇಷ್ಟಪಟ್ಟವ್ರನ್ನ ದೂರ ಇಡಕ್ಕೆ ಇಷ್ಟಪಡಲ್ಲ. ನಿಮ್ಮ ಜೀವದಲ್ಲೂ ಈ ಥರ ನಡೆದಿದೆಯಣ್ಣ ಇನ್ಸಿಡೆಂಟು? ನೀನು ಯಾರನ್ನ ಇಷ್ಟಪಟ್ಟಿದ್ಯಣ್ಣ? ಇನ್ಸಿಡೆಂಟಾ? ಇನ್ಸಿಡೆಂಟ್ ಅಲ್ಲ, ಆಕ್ಸಿಡೆಂಟ್ ಆಗಿದೆ. ಎಲ್ಲಿ ಹೇಳು? ಇಲ್ಲಿ ಇಲ್ಲಿ ಆಕ್ಸಿಡೆಂಟ್ ಆಗಿರೋದು. ಹೃದಯ ಛಿದ್ರ ಛಿದ್ರ ಆಗಿದೆ. ಎಂತ ದೊಡ್ಡ ಡಾಕ್ಟರ್ ಬಂದ್ರು ಸರ್ಜರಿ ಮಾಡೋಕ್ಕಾಗಲ್ಲ, ಅಂತ ದೊಡ್ಡ ಆಕ್ಸಿಡೆಂಟ್ ಆಗಿದೆ. ಅದನ್ನೆಲ್ಲ ತಗೊಂಡು ಏನ್ ಮಾಡ್ತೀಯ ಇವಾಗ? ಆ ಕಥೆಯಾದವಳ ಕಥೆ ಹೇಳ್ಬೇಕು ಅಂದ್ರೆ ಗಂಟೆಗಳಲ್ಲ, ದಿನಗಳು ಕಳೆದೋಗ್ತಾವ. ನಡಿ ಮನೆಗೆ ನಡಿ. ಹೇಳೋಣ, ಆ ಕತೆ ಏನಂತ ಹೇಳಲೇಬೇಕು. ಈಗ ಹೇಳಿಲ್ಲ ಅಂದ್ರೆ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಷ್ಟೇ. ಅದೇನಾಯ್ತು ಅಂದ್ರೆ, ಹಲೋ ಲೇ, ಎಲ್ಲಿದ್ದೀರಾ? ಹೌದಾ, ಎಷ್ಟೊತ್ತಾಗತ್ತೆ ಬರೋದು? ಏನಿಲ್ಲಲೇ, ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಡತ್ತಲೇ ನನಗೆ. ಹೌದಾ, ಸರಿ, ಹಾಗಿದ್ರೆ ಬೇಗ ಬರ್ರಿಲ್ಲ ಒಂದ್ ಸ್ವಲ್ಪ. ಯಾರಿಲ್ಲ ಅಗ್ಲು ಬರ್ಲಿ ಶಿವ ಅಗ್ಲು ಬಾ ಇರ್ಲಿ. ನಮ್ ಹುಡುಗ ಯಾರು ಇಲ್ಲ ನಾವ್ ಯಾರು ಇಲ್ಲ ಅಂತೇಳಿ ನಮ್ ಹುಡುಗ ಒಬ್ಬನಿಗೆ ರೇಪ್ ಅಲ್ಲ. ಹಲೋ, ನಿನಗೇನು ಮಾಡಕ್ ಬರೋ ಕೆಲಸ ಇಲ್ಲೇನೆ? ನಮ್ಮ ಹುಡುಗನಿಗೆ ಯಾರೋ ರೇಪ್ ಮಾಡಕ್ ಬಂತಿದ್ರೆ ಕಡೆ. ದಿನಕ್ಕೆ 4 ಸರಿ ಫೋನ್ ಮಾಡ್ತೀಯಲ್ಲೇ. ಹೊಡಿಯಕ್ ಬಂದಿರಲಿ, ನೆಲೆಯಲ್ಲೇ ಕಡ್ದು ಬಿಡ್ತೀವಿ. ಬರ್ಲಿ ಆಗ್ಲಿ ಶಿವರ. ನಿನಗೊಂದು ವಿಷಯ ಗೊತ್ತೇನೆ? ನಮ್ಮ ಹುಡುಗಿಗೆ ರೇಪ್ ಮಾಡಕ್ ಬಂದಿದ್ರ ಕಡೆ. ನಾವಿಲ್ದೆ ಅತ್ನಾಗ ಯಾರ್ಯಾರೋ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಇದು ಯಾರಂತ ಗೊತ್ತಾಗ್ಲಿ. ಹೌದು, ಇದ್ರಲ್ಲ ನಿನಗೆ ಕೇಳಕತ್ತೀನಿ. ನೀನು ಹೌದು ಒಂದು ಪಂಚ್ ಕೊಟ್ಟೆ ಮಗರ ತಲೆಗೆ ಬಿದ್ದು ಬಿಡ್ತೀಯ ಮೋಸರಿಗೆ. ಬರ್ಲಿ ಆಗ್ಲಿ ಬರ್ಲಿ ಶಿವರ. ಮಾಡಕ್ಕೇನು ಬರೀ ಕೆಲಸ ಇಲ್ಲ ನಿನಗೆ? ಎಲ್ಲೋನೇ ನಿಮ್ಮಪ್ಪ ಕೊಡೆ ಫೋನ? ಕೆಲಸ ಮಾಡಿದ್ರೆ 3 ಹೊತ್ತು ಇನ್ಸ್ಟಾಗ್ರಾಮಲ್ಲಿ ಇರ್ತೀಯ, ಅದಲ್ದ್ರೆ ದಿನಕ್ಕೆ 4 ಸರಿ ಫೋನ್ ಮಾಡ್ತೀಯ. ಹಂಗೆ ಮಾಡು, ಇನ್ಸ್ಟಾಗ್ರಾಮಲ್ಲಿ ಅನ್ಫಾಲೋ ಮಾಡ್ಬಿಡ್ತೀನಿ. ಮಾತಾಡ್ತಾನೆ ಇರ್ಬೇಕಾಗ್ತೈತಿ. ಇಲ್ಲಿ ನಮ್ಮ ಹುಡುಗಂದು ಯಾರೋ ರೇಪ್ ಮಾಡ್ಬಿಟ್ಟಿರಂತ ಕಡೆ. ಇಡೀ ಫೋನ್ ಆದ್ಮೇಲೆ ನಿಮ್ಮ ಅಪ್ಪ ಫೋನ್ ಮಾಡ್ತೀನಿ. ಇಡು, 24 ಇನ್ಸ್ಟಾಗ್ರಾಮ್ಲಿ ಇರ್ತಾಳೆ ಮೂದೇವಿ. ಇವನೆಲ್ಲಿ ದೋಸ್ತ ಇಲ್ಲಿದೀಯಾ? ಇವನ ಹತ್ರ ಮಾತಾಡ್ತೇ, ಅಲ್ಲೇ ಹತ್ರ ಮಾತಾಡ್ತಿದೀಯಾ? ಇಲ್ಲನೇ ಬಾರೋ, ನೀವು ನನಗೆ ಜಾಸ್ತಿನೇ ಕೊಡ್ಬೇಕು. ಸ್ಪೆಟ್ ನೆಟ್ಗ ಕೇಳಲಿ ಫಸ್ಟ್. ನೀವು ಯಾವ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀರಿ ಅಂತ ನನಗೆ ಇವಾಗ ಗೊತ್ತಾಗ್ತಲೇ. ಹೇಯ್, ಅವಳ ಅಂಗಡಿ ಬಸಣ್ಣನ ಮಗಳು ನನಗೆ ಪದೇ ಪದೇ ಫೋನ್ ಮಾಡಿ ಟಾರ್ಚರ್ ಮಾಡ್ತಾವಳೆ.
ಅದನ್ನ ಹೇಳೋಣ ಅಂತ ನಾನು ನಿಮ್ಮ ಇದ್ರ ಕರ್ಸಿದ್ರೆ ನೀವು ಲೇ ಅವಳಿನ ಫೋನ್ ಮಸ್ತ್ ದೊಡ್ಡವಳಾಗಿದ್ದಾಳ ಸರಿಯರಪ್ಪು ಫೋನ್ ಮಾಡ್ತೀನಿ ಏ ಅಪ್ಪ ಪುಣ್ಯಾತ್ಮ ಕಟ್ ಮಾಡು ನಿನ್ ಫೋನ್. ಅವ್ರಪ್ಪು ನೀನ್ ಫೋನ್ ಮಾಡೋದಾಗಿದ್ರೆ ನಾನು ಯಾಕೋ ನಿಮ್ಮನ್ನ ಕರ್ಸ್ಬೇಕಾಯ್ತು ಇಲ್ಲಿಗೆ, ಸೀದಾ ಮನೆಗೆ ಹೋಗಿ ಹೇಳಿ ಬರ್ತಿದ್ ನಾನು. ಮುಂದೊಳ್ಳೆ ಕುಡುಕ್ರ ಸವಾಸ ಆಗಿತ್ತಲೇ. ಸಿರಿ ಇದು ಇಷ್ಟ ಇದೆಯಾ? ನನಗೆ ಇಷ್ಟ ಇದ್ದಿದ್ರೆ ನಾನೇ ಯಾಕೆ ನಿಮ್ಮನ್ನ ಕರೆ ಕಳಿಸ್ತಿದ್ದೆ, ಡೈರೆಕ್ಟ್ ಆಗಿ ಹೋಗಿ ಹೇಳ್ತಿದ್ದೆ. ಇವನಿಗೆ ಯಾಕೋ ಇಷ್ಟ ಇಲ್ಲವಂತೆ. ಕಷ್ಟ ಆಗ್ತೈತಲ್ಲ. ಮೋಸ್ಟ್ಲಿ ಇವನಿರೋ ಯೂಟ್ಯೂಬ್ ಮುಖಕ್ಕೆ ಅದು ಶೂಟ್ ಆಗಲ್ಲ ಅನ್ಸುತ್ತೆ ಅಲ್ಲ. ಬಾಚ್ಕೋಳಿ ಮುಖ ಇಡು. ಏನಪ್ಪಾ ಅಂದ್ರೆ ಅವಳಿಗೆ ನಾನಂದ್ರೆ ತುಂಬಾ ಇಷ್ಟ ಅಂತೆ, ನಾನು ಅವಳನ್ನ ಪ್ರೀತಿ ಮಾಡ್ಬೇಕಂತೆ. ಹೌದಾ? ಹಂಗಾದ್ರೆ ಬಾ ಅವ್ರ ಅಪ್ಪನ ಹತ್ರ ಹೋಗಿ ಮಾತಾಡಿ ಬರ್ದಷ್ಟು ಎಲ್ಲ ಮಾತಾಡಕ ಬರೋಣ. ರಾತ್ರಿ ಆಗುತ್ತೆ. ಲೇ ನಿಮ್ಮ ಕುಡುಕ್ರು ಸವಾಸ ಲೇ, ಹೋಗ್ರಲೇ ಫಸ್ಟ್ ಒಂದೊಂದು ಕೊಡ ನೀರು ಹಾಕ್ಯಂದು ಮನೆಗೆ ಹೋಗಿ ಫಸ್ಟ್ ನಿದ್ದೆ ಮಾಡೋಗ್ರಿ. ಯಾವ ಕುಡುಕ್ ನನ್ನ ಮಕ್ಕಳು ಸವಾಸ ಆಯ್ತು ನಮಗೆ. ಸರಿ ತಪ್ಪ ಇದಾವ, ಈಗ ಮುಂದೇನು? ಅವಳು ಯಾವ್ದೋ ದಿನ ಕೆಲ್ಸಕ್ಕೆ ಹೋಗ್ತಾಳೆ, ಹೋಗ್ತಾ ಬರ್ತಾ ನನ್ನೇ ನೋಡ್ತಾಳೆ. ನಾನು ಎಲ್ಲಿ ಕುಂತ್ರು ಎಲ್ಲಿ ನಿಂತ್ರು ಬರೀ ನನ್ನೇ ನೋಡ್ತಾಳೆ. ನನ್ ನೋಡೋದೇ ಅವಳ ಕೆಲ್ಸ, ನಾನು ನಿನ್ ಸುತ್ತೋದೇ ಅವಳ ಕೆಲ್ಸ. ಮ್ಯಾಟ್ರ್ ದೊಡ್ಡದಾಗೈತಿ. ಇದಕ್ ನಾವ್ ಹೋಗ್ಲಿ ಅಂದ್ರೆ ಹೋಗ್ಲೇಬೇಕು, ಸಲವ ಮಾಡ್ಲೇಬೇಕು. ಮಚ್ಚ, ನಾಳೆ ಹೋಗೋಣ, ಅದನ್ನ ಬಗೆಹರಿಸಿ ಬರೋಣ. ನಾಳೆ ಬೇಡ, ಇವತ್ತೇ ಹೋಗಿ ಬಗೆಹರಿಸೋಣ. ಇವತ್ತೇನಾರು ನಾನು ನಿಮ್ಮ ಪರಿಸ್ಥಿತಿ ಕರ್ಕೊಂಡು ಹೋದ್ರೆ ನಿಮ್ ಜೊತೆಗೆ ನಾನು ಹೊಡ್ಸ್ಕೊಂಬರ್ಬೇಕಾಕತ್ತೆ. ನಾಳೆ ಬೆಳಗ್ಗೆ 9:30 ಕರೆಕ್ಟಾ ಬರ್ರಿ. ಬಸ್ ಸ್ಟಾಪಲ್ಲಿ ಸಿಗ್ತಾಳ ಅವಳು, ಅವಾಗ ಅವಳನ್ನು ವಿಚಾರಿಸ್ಕೊಳ್ಳೋಣ. ನಾಳೆ ಬರ್ರಿ. ಕರೆಕ್ಟಾ 9:30 ನಾಳೆ ಬರ್ರಿ. ನಮ್ಮ ಸೈಕಲ್ ಎಲ್ಲಿ? ಅಯ್ಯೋ ಚಪ್ಪಲಿ ನೇತ್ಕೊಂಡು ಹೋಗ್ಬಿಟ್ಟಾರೆ. ಎಲ್ಲಲ್ಲ ಕಾಣ್ತಾ ಇಲ್ಲ. ಬರ್ತಾಳ ತಡೀರೋ ಇವಾಗ. ಬಂತು ನೋಡು. ಬೆಳ್ಳಕ್ಕಿ ಬೆಳ್ಳಕ್ಕಿ ಅಲ್ಲ ಕಣೋ, ನವಿಲು. ಬೆಳ್ಳಕ್ಕಿ ಅದು ನವಿಲು ಕಣೋ ಅವಳು. ಆ ಹುಡುಗಿ ನೋಡಿದ್ರೆ ಬೆಳ್ಳಕ್ಕಿ, ಇವನ್ ನೋಡಿದ್ರೆ ಬಾತ್ಕೋಳಿ. ಹಿಂಗೆ 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 ಹೋಗ್ತಾನೆ. ಇವತ್ತಿಂದ ಆ ಹುಡುಗಿ ನೀವು ಫೋನ್ ಆಗ್ಲಿ ಮೆಸೇಜ್ ಆಗ್ಲಿ ಮಾಡಬಾರ್ದು. ಅದೇನ್ ಮಾಡ್ತೀರಾ ಗೊತ್ತಿಲ್ಲ, ಅದು ನಿಮ್ ಜವಾಬ್ದಾರಿ. ಬರ್ಲಿ ಹೋಗೋಣ. ಎಲ್ಲಿ ಹೋಗ್ತೀಯ? ಆ ಹುಡುಗಿ ನೋಡ್ರಿ ಒಳ್ಳೆ ತಳ್ಳಿಗೆ ಬೆಳ್ಳಗೆ ದಂತದ ಗೊಂಪೆ ಇದ್ದಂಗ ಅವಳೆ. ಮದುವೆ ನಿನಗೇನ್ಲ ರೋಗ? ನಾನ್ ಮದುವೆ ಆಗೋದಾಗಿದ್ರೆ ನಿಮ್ಮನ್ನ ಯಾಕೋ ಇಲ್ಲಿ ಕರ್ಕೊಂಡ್ ಬರ್ತಿದ್ದೆ, ತಾಳಿ ಕಟ್ಟಿಸಿದ ಮನೆ ಕರ್ಕೊಂಡ್ ಹೋಗಿದ್ದೆ. ಆ ಹುಡುಗಿ ನೋಡ್ರಿ ನನಗೇ ಒಂದ್ಸಾಕಿ ಮದುವೆ ಆಗ್ಲಾ. ನೀನಾದ್ರೂ ಹೇಳಲ್ಲ ಸ್ವಲ್ಪ ಲೇ ಅವನಿಗೆ. ನಾನ್ ಹೇಳ್ತಿರೋದು ಅದನ್ನೇ ಕಣೋ. ನೋಡ ಕಾಲಿಂಗ್ ಕೆನೆತ್ತರ ಅವಳೆ, ಮದುವೆ ಆಗೋದಲ್ವೇನು? ಅವಳು ಅಲ್ಲಿಂಗ್ ಕೆನೆನಾ? ಸೀದೋಗಿರೋ ಸುಣ್ಣದ ನೀರಿದ್ದಂಗ ಅವಳು. ಅವಳಿಗೆ ಹೋಗಿ ಹಾಲಿನ ಕೆನೆ ಅಂತೀಯಲ್ಲ. ಅದೇ ನಿನ್ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಅದ್ರ ಕಥೆನೇ ಬೇರೆ. ಆದ್ರೆ ಏನ್ ಮಾಡೋಣ, ನನಗೆ ಎಂಗೇಜ್ಮೆಂಟ್ ಆದವಳೆ ಕಿರ್ಕೊಂಡ್ ಹೋಗ್ತಾ ಇದಾವೆ. ನೀನ್ ಆ ಚಾನ್ಸ್ ಮಿಕ್ಸ್ ಮಾಡಕ್ ಹೋಗ್ಬೇಡ, ಹೋಗು. ನಿನ್ ಮನ್ಸರದೆಲ್ಲ ಹೇಳ್ಕೊ, ಮದುವೆ ಆಗ್ಬಿಡು. ನಾನು ಹೋಗಿ ಹೋಗಿ ನಿಮ್ಮನ್ನ ಕರ್ಕೊಂಬನ್ನಲ್ಲೇ. ಹೇಳಿದ ಕೆಲಸ ಮಾಡ್ರಲಿ. ಸಂಜೆ ಒಂದು 90 ಕೊಡಿಸ್ತೇನೆ. 90 ಮಗ, ನೀನ್ 90 ಕೊಡಿಸಿ ಇಲ್ಲ ಅನ್ನಲ್ಲ. ಆ ಹುಡುಗಿ ಹತ್ರ ಹೋದ್ರೆ ಅವ್ರು ಯಾರನ್ನಾರು ಕರ್ಕೊಂಬಂದ್ ನಮ್ಮನ್ನ ಓಡಿಸಿ ರಾತ್ರಿ ನಮ್ ನೈಟಿ ಉದ್ರೋಕತಿ. ಬಾರ ನಾವ್ ಹೋಗೋಣ. ನಿನ್ನೆ ಏನಾದ್ರು RCB ಮ್ಯಾಚ್ ಸೋತಿತ್ತು ಅಂದ್ರೆ ನನ್ನ ಮನೆ ಮಠ ಎಲ್ಲಾ ಮಾರ್ಕೊಂಡು ಹೋಗ್ಬೇಕಾಗಿತ್ತು. ನಿನ್ನ ಮನೆ ಮಠ ಮರ್ಕೋಬೇಕಿತ್ತು, ನನ್ನನ್ನೇ ನಾನು ಮರ್ಕೋಬೇಕಿತ್ತು. ಅದ್ ಕೊಡಿ ಅಣ್ಣ. ಒಟ್ನಲ್ಲಿ ಇಬ್ರು ಊರು ಬಿಡ್ತಿದ್ರಿ ಅಂತ ಆಯ್ತು. ಕನ್ಫರ್ಮ್. ಲೇ, ಇದೇನಿರು ಶೇಂಗಾ ಬಿಂಡನ ಟೀ ಒಳಗೆ ಎತ್ಕೊಂಡು ತಿಂತದೀಯಾ? ನಾವ್ ಹಂಗೆ ಬೇಕಾ? ಬೇಡಪ್ಪ, ಎಂಜಾಯ್ ಮಾಡು. ಬರ್ಸು.
ಏ ಅಲ್ಲಿ ನೋಡ್ರ ಬೆಳ್ಳಕ್ಕಿ ಬರ್ತೈತಿ, ಬೆಳ್ಳಕ್ಕಿ. ಏನು ಒಂದು ಕಾಣ್ತಿಲ್ಲಲ್ಲೋ. ಏ ಅಲ್ಲಲ್ಲೋ, ಅಲ್ಲಿ. ಓಹೋ. ಹಾಯ್. ಅದೇನಂದ್ರೆ ನನ್ ಬಸ್ ಮಿಸ್ ಆಗೋಗ್ಬಿಡ್ತು, ಸ್ವಲ್ಪ ಡ್ರಾಪ್ ಕೊಡ್ತೀರಾ? ಡ್ರಾಪ್ ಅಂತ ಕೇಳಿಲ್ವಾ? ಹಲೋ, ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು. ನಿನ್ನನ್ನೇ ಕೇಳ್ತಾ ಇರೋದು. ಎಕ್ಸ್ಕ್ಯೂಸ್ ಮೀ, ನಾನು ನಿಮ್ಮನ್ನ ಕೇಳ್ತಾ ಇರೋದು. ಸ್ವಲ್ಪ ಡ್ರಾಪ್ ಕೊಡ್ರಿ. ಡ್ರಾಪ್ ಗೀಪ್ ಎಲ್ಲ ಕೊಡಕ್ಕಾಗಲ್ಲ ಇವಾಗ, ನಮ್ಗೆ ಸ್ವಲ್ಪ ಕೆಲಸ ಐತೆ. ಏನ್ರಿ ಅಂತದ್ದು ಮನೆ ಹಾಡ್ ಕೆಲ್ಸ ನಿಮ್ದು? ಅಲ್ಲ, ಮನೆ ಉದ್ಧಾರ ಆಗೋ ಕೆಲ್ಸ. ಏಯ್ ಬೆಳ್ಳಕ್ಕಿ ಕರಿತೈತಿ, ಹೋಗ್ಲ. ಟೈಮ್ ಆಗ್ತಿದೆ ರೀ. ಏಯ್ ನೀನ್ ಬೇಕಿದ್ರೆ ಹೋಗು. ಏಯ್ ಪಾಪ ಹುಡುಗಿ ಕರಿತೈತಿ, ಹೋಗ. ಹುಡುಗಿನೇ ಕರಿತಿರೋದ್, ನೀನೇ ಹೋಗು. ಅಯ್ಯೋ ಪ್ಲೀಸ್, ನಂಗೆ ಟೈಮ್ ಆಗ್ತಿದೆ. ಪ್ಲೀಸ್ ಬಂದ್ ಡ್ರಾಪ್ ಕೊಡ್ರಿ. ಸರಿನಪ್ಪ, ಒಕ್ಕಿನಿ. ನಂದೊಂದು ಷರತ್ತು, ಹೆಗಲ ಮೇಲೆ ಕೈ ಹಾಕಂಗಿಲ್ಲ, ಪಕ್ಕದಲ್ಲಿ ಕುಂತಾಗ ಸೊಂಟ ಮುಟ್ಟಂಗಿಲ್ಲ, ಹಂಗಿದ್ರೆ ಒಕ್ಕಿನ. ಇವನು ಶಿಲ್ಪ ಶೆಟ್ಟಿ ಸ್ವಂತ ಆದಿತ್ತು. ಎದ್ದೋಗಲಿ. ಏಯ್ ಕರ್ಕೊಂಡೋಗ. ಬನ್ರಿ, ಟೈಮ್ ನಿಮಗೇನು ಅಭ್ಯಂತರ ಇಲ್ಲ ಅಂದ್ರೆ ಒಕ್ಕಿನ. ಓಕೆನಾ? ಓಕೆನಾ? ನಿಮಗೇನು ಅನ್ಸಲ್ಲ? ಏನ್ ಅಭ್ಯಂತರ ಇಲ್ಲ, ಹೋಗ್ಬೋದಲ್ಲ? ಪಾಪ ಏನೋ ಹೆಣ್ಣು ಮಗಳು ಅಂತ ಒಪ್ಪಿದೀನಿ ಅಷ್ಟೇ. ಅದೇ ಜಾಗದಾಗ ಯಾರಾದ್ರೂ ಗಂಡು ಮಗ ಇದ್ದಿದ್ರೆ ಮತ್ತಾಯಣೆಗೆ ಹೋಗಿದ್ದಿಲ್ಲ ನಾನು. ಅದಕ್ಕೇನ್ ಕಮ್ಮಿ ಇಲ್ಲ. ದೊಡ್ಡ ಕಳ್ಳನ್ ಮಗ ಇವನು. ಹೇಳಿರಿ. ಬಾಯ್. ಸಿಗರೇಟ್ ಸೇದಿ, ಆದ್ರೆ ಒಳ್ಳೆ ಬ್ರಾಂಡೆಡ್ ಸಿಗರೇಟ್ ಸೇದಿ, ಮತ್ತೆ ಕಡಿಮೆ ಹೊಗೆ ಬರತ್ ಸೇದಿ, ಆಯ್ತಾ? ದುಡ್ಡು ಯಾರು ಕೊಟ್ಟಾರು? ಪಾನಿಪುರಿ ನಂಗಂತೂ ಎಷ್ಟಿಷ್ಟ ಗೊತ್ತಾ? ಮಧ್ಯರಾತ್ರಿ ಎದ್ಬಿಟ್ಟು ಕೊಟ್ರು ಗುಳುಂ ಸ್ವಾಹ ಮಾಡ್ಬಿಡ್ತೀನಿ. ಟೇಸ್ಟ್ ಸೂಪರ್ ಅಲ್ವಾ? ಸ್ವಲ್ಪ ತಿನ್ನೋ. ತಿಂತೀನಿ, ಪಾನಿರ ಚಲೋ ಬಿಡುತ್ತಿಲ್ಲ ಆದ್ರೆ. ಹಂಗೊಂದು ಸಿಕ್ಕಾಪಟ್ಟೆ ಇಷ್ಟ ಇದು. ತಗೋ, ನೀನೇ ತಿನ್. ಏ ತಮ್ಮ, 7 ಬಿಲ್ ವಸೂಲಿ ಮಾಡು. ಅಲ್ಲೇ ತಿಂದು ಹೋಗು. ಅಲ್ಲೇ ನಿಂತ್ಕೋ, ನಾನು ಬರ್ತೀನಿ. ಏನ ಪೈಸೆ ಗೀಸೆ ಹೋಗಯ್ಯ. ನಿಂತ್ಕೊಳ್ಳಯ್ಯ. ನಿಂತ್ಕೋ ನಿಂತ್ಕೋ ನಿಂತ್ಕೋ. ಅಯ್ಯೋ ನಿಂತ್ಕೊಳ್ಳಯ್ಯ. ಏನಾಗಿರೋದ್ ನಿನಗೆ? ಪದೇ ಪದೇ ಯಾಕೆ ನನ್ನ ನೀನ್ ಸುತ್ತೀಯಾ? ಎಲ್ಲೋದು ಅಲ್ಲೇ ಬರ್ತೀಯಲ್ಲ. ಹೌದ್, ನಿನಗೆ ಮಾಡಕ್ ಮನೆ ಕೆಲ್ಸ ಗಿಲ್ಸ ಏನಿಲ್ವಾ? ನೋಡು, ನೀನ್ ನನ್ ಪ್ರೀತಿ ಒಪ್ಕೊಳ್ಳೋವರ್ಗು ನೀನ್ ಹಿಂದೆ ಸುತ್ತೋದೆ ನನ್ ಕೆಲ್ಸ. ನಾನು ಹೇಳ್ತದಂಗೆ ಕೇಳೋ. ಇನ್ನೊಂದು ಸರಿ ಏನಾದ್ರು ನನ್ನ ಹಿಂದೆ ಬಿದ್ದೆ ಅಂದ್ರೆ ತಲೆ ಮೇಲೆ ಕಲ್ಲೇ ಎತ್ತಾಕ್ಬಿಡ್ತೀನಿ. ನೀನೇನಾದ್ರೂ ಇನ್ನೊಂದು ವಾರದೊಳಗೆ ನನ್ ಪ್ರೀತಿ ಒಪ್ಕೊಂಡಿಲ್ಲ ಅಂದ್ರೆ ನಾನೇ ನಿನ್ ತಲೆ ಮೇಲೆ ಸೈಜ್ಗಳೇ ತಕ್ಕೊಡ್ತೀನಿ ಅಷ್ಟೇ. ನಿಂತ್ಕೊಳ್ಳ. ಹೋಗ್ ಹೋಗು, ಎಲ್ಲೋಗ್ತೀಯ? ನನ್ ಪ್ರೀತಿ ಒಪ್ಕೊಳ್ದೆ ಇರು, ಅವಾಗಿದೆ ನಿಂಗೆ. ಲೇ, ನಿನಗೇನು ಆಗ್ಬಾರ್ದಾಗಿರೋದು? ಅವತ್ ನೋಡಿ ಟೀ ಸ್ಟಾಲ್ನಾಗ ಟೀ ಒಳಗೆ ಮಿಟ್ಟಿ ಎತ್ಕೊಂಡ್ ತಿಂತಿದ್ದೆ.
ಇವತ್ತೇನು ಎಣ್ಣೆ ಒಳಗೆ ಚಿಪ್ಸ್ ಎತ್ಕೊಂಡ್ ತಿಂತಿದೀಯಾ? ನಾನು ಹಂಗೇನಪ್ಪ, ನಿನಗೆ ಬೇಕಾ ಬೇಕಾ ಬೇಕಾ? ಏಯ್ ನೀನೇ ತಿನ್ನೋ. ಸಿಕ್ ಏನ್ ದರಿದ್ರ ಆಗ್ಬಿಟ್ಟಪ್ಪ ಇವ್ನು. ಇದ್ರಾಗಿರೋ ಶುಕರ್ ನಿನಗೆ ಏನಾರು ಗೊತ್ತಾ? ಅದಿರ್ಲಿ, ನಮ್ಮ ಹುಡುಗ 3-4 ದಿನ ಆಯ್ತು ಅವಳಿಂದ ಸುತ್ತ ಅದನ್ನಲ್ಲ, ಅದ್ರ ಬಗ್ಗೆ ಏನಾದ್ರು ಗೊತ್ತೇನೋ? ಹೌದಲ್ಲ, ನಮ್ಮ ಅರ್ಜುನನಿಗೆ ಅವಳ ಮೇಲೆ ನಿಜವಾಗ್ಲೂ ಪ್ರೀತಿ ಐತೆ ಅಂತಾನ? ನನಗೂ ಯಾಕೆ ಅದೇ ಡೌಟ್ ಕಣ. ಅಷ್ಟಿಲ್ದೇನೆ ಮತ್ತೆ ಅವಳು ಎಕಲ್ ಮೇಲೆ ಕೈ ಹಾಕ್ತಾಳ, ಅಷ್ಟಿಲ್ದೇನೆ ಇವನು ಬಸ್ ಸ್ಟ್ಯಾಂಡ್ ಮಟ್ಟ ಡ್ರಾಪ್ ಮಾಡ್ತಾನ. ಹಾ, ಒಳ್ಳೊಳಗ ಏನೋ ನಡೆಸ್ತಿದ್ದಾರೆ ಕಣ ಇವರು. ಇವನಿಗೆ ಇಷ್ಟ ಇಲ್ಲ ಅನ್ನೋದಾದ್ರೆ ಇವನ್ ಯಾಕಪ್ಪ ಅವಳಿರೋ ಜಾಗಕ್ಕೆ ಹೋಗ್ತಾ ಇದ್ದಾನೆ? ಹೌದೌದು. ಮೊನ್ನೆ ಬಸ್ಸಲ್ಲಿ ಅವಳು ಕುಂತಾಳೆ, ಹೊರಗಡೆ ಬೈಕಲ್ಲಿ ಇವನ್ ಕುಂತಾನೆ. ಅವಳು ಅವಾಗಿಂದ ಅವಳನ್ನ ನೋಡ್ತಾಳೆ, ಇವನು ನೋಡ್ಲಿಲ್ಲ ಅನ್ನೋ ರೀತಿಲಿ ಅವಳನ್ನ ನೋಡ್ತಾನೆ. 1 ಗಂಟೆ ಏನ್ ನಾಟಕ ಅಂತೀಯ ಅವ್ರದ. ಅದಿರ್ಲಿ, ಮೊನ್ನೆ ಬಸ್ ಸ್ಟ್ಯಾಂಡ್ ಅಲ್ಲಿ ಪಾನಿಪುರಿ ತಿನ್ಸಿದ್ದೇನು, ಬೈಕಲ್ಲಿ ಹಚ್ಕೊಂಡು ಸುತ್ತರಿಸಿದ್ದೇನು, ಅಬ್ಬಬ್ಬಬ್ಬಬ್ಬ ನನ್ನ ಕಣ್ಣಿಂದ ನೋಡಕ್ಕೆ ಆಗ್ಲಿಲ್ಲ. ಹೌದೌದೌದು. ಅವನಿಗೆ ಅದು ಒಳಗೆ ಸಂತೋಷ. ನಮ್ಮಿದ್ರಿಗೆ ಮೊಳ್ಳಿಗೆ ಮಾಡ್ದಂಗೆ ಮಾಡ್ತಾರೆ, ಮೊಳ್ಳಿಗ. ಅಲ್ಲೇನೆ ನಮ್ಮ ಹುಡುಗ ಇದುವರೆಗೂ ಯಾವ ಹುಡುಗಿಯಿಂದನೂ ಓದ್ದಾನಲ್ಲ, ಹೌದೌದೌದೌದು. ಯಾವ ಹುಡುಗಿಯಿಂದನೂ ಸುತ್ತೋರ್ದನಲ್ಲ. ಹೌದೌದೌದೌದು. ಇದೇ ಇದು ಪಾರಂ ಕೊಳ್ಳಿ ನಮ್ಮ ಹುಡುಗನಿಂದ ಬಿದ್ದತೆ. ಪಾರಂ ಕೋಳಿಯಲ್ಲಿ ಅದು ಬೆಳ್ಳಕ್ಕೆ, ಅದು ಬೆಳ್ಳಕ್ಕೆ ಬೆಳ್ಳಕ್ಕೆ ಬೆಳ್ಳಕ್ಕಿ ಸೀಮೆಗಳು ದಕ್ಕಿ ಹೋಗ ಎದ್ದು. ಪಾಪಲೆ ನಮ್ಮ ಹುಡುಗ, ಇವನಿಗೆ ಪ್ರೀತಿ ಪ್ರೇಮ ಅಂದ್ರೆ ಏನೋ ಗೊತ್ತಿಲ್ಲ ಕಣೋ, ಚೊಚ್ಚಲ ಮಣಕ ಅದು. ನನಗನ್ಸತ್ತೆ ಅವಳೇ ಏನೋ ಮಾಟ ಮಾಡ್ಸಿರ್ಬೇಕು. ಹೌದೌದೌದು. ನಾಣಿ, ಅವ್ರಿಬ್ರು ಪ್ರೀತಿ ಮಾಡೋದು ನಿಜ ಆಗಿದ್ರೆ ನಿಂದು 1 ಎಕರೆ ಹೊಲ ಹೋದ್ರೂ ಪರವಾಗಿಲ್ಲ, ಅವ್ರಿಬ್ರು ಮದುವೆ ಮುಗಿಸ್ಕೊ. ನಂದ್ಯಾಕ ಮರ್ಸ್ತಿ? ನಿನ್ ಮಾರ್ಸೋ ಹೊಲನ? ಹಾ, ಹೊಲ ಮರ್ಸ್ತಂತೆ ನಿನ್ ಮಾರ್ಸೋಗ ಎದ್ದು. ಅಲ್ಲಲ್ಲ, ಏನ ಇಷ್ಟೊತ್ತು ನನ್ನ ಬಗ್ಗೆನೇ ಚರ್ಚೆ ಆಗಿರ್ಬೇಕಲ್ಲ ಇಲ್ಲಿ? ಏನಿಲ್ಲಪ್ಪ, ಇವತ್ತಿನ ಕಾಲದ ಹುಡುಗಿಯರು ಕಿತ್ತೋಗಿರೋ ಕೆರಾನ ತಾಮ್ರ ಚಂಬ ಯಾವಾಗ ಕೊಟ್ಟೋಕರು ಹೇಳಕ್ಕಾಗಲ್ಲ. ಅದನ್ನೇ ಮಾತಾಡ್ತಿದ್ವಿ. ಏನ್ ದೋಸ್ತ? ಹೌದೌದು ಕಣಪ್ಪ ದೋಸ್ತ, ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿರಪ್ಪ ನೀವು. ಕಿತ್ತೋಗಿರೋ ಕೆರನ ತಾಮ್ರ ಚಂಬ ಇಸ್ಕೊಳ್ಳೋ ರೇಂಜ್ಗೆ ನಾವು ಬೆಳೆದಿಲ್ಲ, ಬೆಳೆಯೋದು ಇಲ್ಲ. ಏನ್ ದೋಸ್ತ, ಇಲ್ಲಿವರೆಗೂ ನಾನು ಯಾವ ಹುಡುಗಿಯಿಂದ ಏನಾದ್ರು ಸುತ್ತಿದ್ದೀನಿ? ಇಲ್ಲಪ್ಪ. ಯಾವ ಹುಡುಗಿನಾದ್ರೂ ಕಣ್ಣೆತ್ತಿ ನೋಡಿದ್ದೀನಿ? ಇಲ್ಲ 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 ಇಲ್ಲ, ಇವು ನಾಳೆಗೂ ನೀನ್ ಹಂಗ್ ಮಾಡಿಲ್ಲ. ಆದ್ರೂ ದೋಸ್ತ ಶ್ರೀರಾಮ್ ಚಂದ್ರ ಕಣಪ್ಪ ನೀನು. ಹೌದಲ್ಲಪ್ಪ? ಅವನು ರಾಮ, ಇವನು ಲಕ್ಷ್ಮಣ, ಅವನು ಹನುಮಂತ. ರಾಮ. ಈ ಸಭೆಯ ಅಂತಿಮ ನಿರ್ಣಯವೇನೆಂದರೆ, ಇಲ್ಲಿರುವಂತಹ ನಿಮ್ಮ ಅಸೆಂಬ್ಲಿಯನ್ನು ಎತ್ತಿಕೊಂಡು ಇನ್ನು 10 ನಿಮಿಷದಲ್ಲಿ ಪರಾರಿಯಾಗದಿದ್ರೆ ದೋಸ್ತ ಯಾಕ ಹುಲಿ ಗುಡ್ರ ಅಂತಿತ್ತು ಕಣ, ನಮ್ ಚಿಕನ್ ಎತ್ತು ಬಿಡ. ಚಿಪ್ಸ್ ನಾನು ಎಲ್ಲ ಹಾಕೋಣ, ಎಲ್ಲಿ ಬೇಕಾದ್ರೂ ಹಾಕೋಬಹುದು, ಮುಚ್ಕೊಂಡು ತಗೊಂಬಾರೋ. ಸರ್ವಜ್ಞ ಕಾಲ್ ಮಾಡ್ತಾರೆ ಯಾವಳು
ಅವಳಿಗೆ ಮನೇಲಿ ಮಾಡೋದು ಕೆಲಸ ಬಗ್ಸಿ ಏನಿಲ್ಲ. ಕೊನೆಗೆ ಅಟ್ಲೀಸ್ಟ್ ನಿದ್ದೆನಾದ್ರೂ ಮಾಡಲ್ವ. ಯಾವನು ಎಷ್ಟು ಸಲ ಕಾಲ್ ಮಾಡಿದ್ರು ಪಿಕ್ಕೇ ಮಾಡ್ತಿಲ್ಲ. ನೀನು ಪಿಕ್ ಮಾಡೋವರೆಗೂ ನಾನು ಬಿಡಲ್ಲ. ಹಲೋ ಹಲೋ ಮಾತಾಡಯ್ಯ, ನಿನ್ನೇನು ಬಾಯ್ ಬಿದ್ದೋಗಿದ್ಯಾ? ಹಲೋ ಹಲೋ. ಈ ಕಡೆಯಿಂದ ನಿಮ್ಮ ಅತ್ತೆ ಮಗಳು ಮಾತಾಡ್ತಿರೋದು. ಆ ಕಡೆಯಿಂದ ಯಾರು? ನಮ್ಮ ಮಾವನ ಮಗನಾ? ನಾನ್ ನಿಮ್ಮ ಮಾವನ್ ಮಗನೂ ಅಲ್ಲ, ನೀನ್ ನನ್ನ ಅತ್ತೆ ಮಗಳು ಅಲ್ಲ. ಮ್ಯಾಟ್ರಿ ಏನ್ ಬೊಗಳಲಿ? ನೋಡು, ಯಾವಾಗ ನನ್ನ ಕಣ್ಣು ನಿನ್ ಮೇಲೆ ಬಿತ್ತು ಅವಾಗಿಂದ ನೀನ್ ನನ್ನ ಮಾವನ ಮಗನೇ. ಲೇ, ಮಧ್ಯರಾತ್ರಿ ಫೋನ್ ಮಾಡಿದೀಯಲ್ಲೇ. ಅಲ್ಲ, ನಿನ್ ಮನೆಗೆ ಹೇಳೋರು ಕೇಳೋರು ಯಾರಿಲ್ವಾ? ಇದ್ದಿದ್ರೆ ನೀನ್ ಯಾಕೆ ಹಿಂಗ್ ಮಾಡ್ತಿದ್ದೆ? ನನಗ್ ಬೆಳಗ್ಗೆ ಎದ್ರು ರಾತ್ರಿ ಆದ್ರೂ ನಿಂದೆ ಅರ್ಧ ಚಿಂತೆ ಆಗ್ಬಿಟ್ಟದ್ ನನಗೆ. ಚಿಂತೆ ಮಾಡ್ಲಿ ಅಂತಾನೆ ಟಾರ್ಚರ್ ಕೊಡ್ತಿರೋದು. ನೋಡು, ನೀನ್ ನಂಗೆ ಐ ಲವ್ ಯು ಟು ಹೇಳೋವರೆಗೂ ನಾನು ಈ ತರ ದಿನಾ ಟಾರ್ಚರ್ ಕೊಡ್ತಾನೆ ಇರ್ತೀನಿ. ನೀನ್ ಸಾಯ್ತಾನೆ ಇರ್ಬೇಕು. ನಾನೊಂದು ಹುಡುಗಿಗೆ ಐ ಲವ್ ಯು ಅಂತ ಹೇಳೋದು ಅಂದ್ರೆ ಏನೇ? ಮುಚ್ಕೊಂಡಿರಯ್ಯ ಸಾಕು. ನೋಡು, ನಾಳೆ ನಾನು ನಿನ್ ಜೊತೆ ಮಾತಾಡ್ಬೇಕು. ಸಿಗ್ತೀಯಾ ಇಲ್ವಾ ಅಷ್ಟೇ ಹೇಳು. ಅಲ್ಲ, ದಿನ ನಾನೇ ನಿನಗೆ ಫೋನ್ ಮಾಡೋದು ಮೆಸೇಜ್ ಮಾಡೋದು ಮಾಡ್ಬೇಕಾ? ಯೋ, ಒಂದು ಹುಡುಗಿ ನಿನಗೆ ಮೇಲ್ ಬಿದ್ದು ಈ ರೀತಿ ಫೋನು ಮೆಸೇಜು ಮಾಡ್ತಿದ್ದಾಳೆ ಅಂದರೆ ನೀನು ಎಷ್ಟು ಖುಷಿ ಪಡ್ಬೇಕು ಗೊತ್ತಾ? ಅಂಥದ್ರಲ್ಲಿ ನೀನು ನನ್ನ ಫೋನೇ ರಿಸೀವ್ ಮಾಡಲ್ಲ ಅಲ್ಲ? ಇಂಥ ಆ್ಯಟಿಟ್ಯೂಡ್ ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ನನ್ನ ದಾರಿಗೆ ಬಾ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ದಿರೋ ಮಾತು. ಅದನ್ನ ಬಿಟ್ಟಾಕಿ ಬೇರೆ ಏನಾದರೂ ಮಾತಾಡ. ಏನು ಗೊತ್ತಾ, ಆ್ಯಕ್ಚುಲಿ ನಾನು ಏನಕ್ಕೆ ಕಾಲ್ ಮಾಡಿದ್ದೆ ಅಂದರೆ, ನಾನು ನಿನಗೆ ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ನೀನು ನಾಳೆ ಸಿಗ್ತೀಯಾ? ನೀನ್ ಕರೆದತ್ರ ಎಲ್ಲ ಬರಕ್ ಆಗಲ್ಲ ಕಣೆ. ನನ್ನ ಬೇಜಾನ್ ಕೆಲಸ ಇರ್ತವೆ. ಈ ಕೆಲಸ ನಾನು ತುಂಬ ಕೇಳ್ತಾನೆ ಇರ್ತೀನಿ. ಯಾವಾಗ ನೋಡಿದ್ರು ಕೆಲಸ ಅಂತೀಯ. ಅದೇನು ಕೆಲಸ ನಾನು ನೋಡಬೇಕು. ನಾಳೆ ಸಿಗು, ನಾನು ನಿನ್ನ ಜೊತೆ ಬಂದು ಅದೇನು ಕೆಲಸ ಅಂತ ನೋಡ್ತೀನಿ. ಅಮ್ಮ ತಾಯಿ, ಅದೆಲ್ಲ ಬೇಡ. ಸರಿ, ನಾಳೆ ಎಲ್ಲಿ ಬರ್ಬೇಕು ಅಂತ ಹೇಳಿ ಬರ್ತೀನಿ. ಇದು ನನ್ನ ಹುಡುಗ ಅಂದ್ರೆ. ಇದೇ ಲಾಸ್ಟ್ ಟೈಮು. ಇನ್ನೊಂದು ಸರಿ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಕರೆಯಂಗಿಲ್ಲ ನನಗೆ. ವೇಟಿಂಗ್ ಫಾರ್ ಯು. ಹಾ, ನಾಳೆ ಎಲ್ಲಿಗೆ ಬರ್ಬೇಕಂತ ಲೊಕೇಶನ್ ಕಳಿಸ್ತೀನಿ. ಬೇಗ ಬಂದ್ಬಿಡಾಯ್ತಾ? ಬಾಯ್. ಸರ್ವತ್ನಲ್ಲಿ ಫೋನ್ ಮಾಡ್ತಲ್ಲ ತಿಂತಾಳ. ಅಲ್ಲ, ಸೀಮೆಗಿಲ್ಲಿದ್ ಪ್ರೀತಿ ಇವಳಿಗೆ ಹುಟ್ಟೇತೋ ಏನ್ ಪ್ರಪಂಚದಾಗ ಯಾವಳಿಗೆ ಆದ್ರೂ ಹುಟ್ಟೇತ? ಎಂತ ಚಂದ ನಿದ್ದೆ ಮಾಡ್ತಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ಲು. ಇವಂಗೂ ನನ್ನ ಮೇಲೆ ಪ್ರೀತಿ ಇದೆ, ಆದ್ರೆ ಹೇಳ್ಕೊಳಕ್ ಭಯ. ನಾಳೆ ಸಿಗು, ಅವಾಗಿದೆ ನಿಂಗೆ. ಹೌದು, ನಾಳೆ ಯಾವ ಬಟ್ಟೆ ಹಾಕೊಂಡು ಹೋಗ್ಲಿ? ಬೆಳಗ್ಗೆ ನೋಡ್ಕೊಳ್ಳೋಣ. ಈಗ ಬೇಗ ಮಲ್ಗೆ ಬೆಳಗ್ಗೆ ಬೇಗ ಎದ್ದೇಳ್ಬೇಕು. ಹೇ ಮೇಘ, ನಾನು ಇವತ್ತು ಆಫೀಸಿಗೆ ಬರ್ತಿಲ್ಲ ಕಣೆ. ಅಲ್ಲಿ ನೀನೇ ಸ್ವಲ್ಪ ಹ್ಯಾಂಡಲ್ ಮಾಡ್ತೀಯಾ? ಓಕೆ. ಏಯ್, ನಿಂಗೆ ಎಷ್ಟು ಸಲ ನಾವು ಕಾಲ್ ಮಾಡೋದು? ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ಲ, ಮೆಸೇಜ್ ಮಾಡಿದ್ರೆ ನೋಡೋದೇ ಇಲ್ಲ. ಒಂದ್ಸಲ ಕಾಲ್ ಮಾಡಿದ್ರೆ ನಿಮ್ಮ ಅಪ್ಪ ರಿಸೀವ್ ಮಾಡ್ತಾರೆ, ಇನ್ನೊಂದ್ಸಲ ಕಾಲ್ ಮಾಡಿದ್ರೆ ನಿಮ್ಮ ಅಮ್ಮ ರಿಸೀವ್ ಮಾಡ್ತಾರೆ, ಮೂರನೇ ಸಲ ಕಾಲ್ ಮಾಡಿದ್ರೆ ನಿನ್ ತಂಗಿ ರಿಸೀವ್ ಮಾಡ್ತಾರೆ. ನೋಡು, ಇನ್ನೊಂದ್ಸಲ ಏನಾರು ನನ್ ಕಾಲ್ ರಿಸೀವ್ ಮಾಡದೇ ಇರೋ ಅವಾಗಿದೆ ನಿಂಗೆ. ಓಯ್, ನಿನಗೆ ತಿಕ್ಕಲ? ಯಾವನಿಗೆ ಹೇಳ್ತಾ ಇದೀಯ ನೀನು? ಹೌದು, ನಿನಗೆ ಯಾವನ್ ಫೋನ್ ಮಾಡಂತ ಹೇಳಿದ್ದೆ? ನಾನೇನಾರು ಹೇಳಿದ್ನಾ? ಇಲ್ಲ ತಾನೆ? ಹೌದು, ಪದೇ ಪದೇ ಯಾಕೆ ನನಗೆ ಫೋನ್ ಮಾಡೋದು ನೀನು ಅಂತ? ರಾತ್ರಿ ಆದ್ರೂ ನಿಂದೆ ಕಾಟ, ಬೆಳಗ್ಗೆ ಆದ್ರೂ ನಿಂದೆ ಕಾಟ. ನಾವು ಕೆಲ್ಸಕ್ಕೆ ಹೋಗಂಗಿಲ್ಲ. ನಾನು ಎಲ್ಲಿ ಹೋದ್ರೂ ಅಲ್ಲಿಗೆ ಬರ್ತೀಯ. ಹೌದು, ನಿನ್ ಸಮಸ್ಯೆ ಆದ್ರೂ ಏನು? ಯಾಕಂದ್ರೆ ಐ ಆಮ್ ಇನ್ ಲವ್. ಲವ್ವ? ಯಾರ ಮೇಲೆ? ನಿಮ್ ಮೇಲೆ. ಓಯ್, ಈ ಲವ್ ಗಿವ್ ಎಲ್ಲ ನನ್ನ ಹತ್ರ ಇಟ್ಕೊಳಕ್ ಹೋಗ್ಬೇಡ. ಯಾವನಿಗೆ ಬೇಕು ನಿನ್ ಲವ್? ಯಾಕೆ, ನನ್ ಕಂಡ್ರೆ ನಿಂಗೆ ಇಷ್ಟ ಇಲ್ವಾ? ಕೈಗೆ ಟಚ್ ಮಾಡಿದ್ರೆ ಏನಿಲ್ಲ ನನಗೆ. ಲವ್ ಅಂತೆ ಲವ್. ಒಬ್ಳು ಸೇತುವೆ ಮೇಲಿಂದ ತಳ್ತಾಳೆ, ಒಬ್ಳು ಬೆಟ್ಟದ ಮೇಲಿಂದ ತಳ್ತಾಳೆ, ಒಬ್ಳು ಅಂದಲ್ಲಿ ವಿಷ ಹಾಕೊಳ್ತಾಳೆ, ಇನ್ನೊಬ್ಳು ಎಕ್ಸ್ ಲವರ್ಗೆ ಸುಪಾರಿ ಕೊಟ್ಕೊಳ್ತಾಳೆ. ನೀನ್ ಯಾವ್ದ್ರಲ್ಲಿ ಕೊಲ್ಬೇಕು ಅನ್ಕೊಂಡಿದೀಯಾ? ಏಯ್, ನಾನು ಅಂತವಳಲ್ಲ ಕಣೋ. ನಾನು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ. ನಾನು ಹಂಗೆಲ್ಲ ಸಾಯಿಸಲ್ಲ ನಿನ್ನ. ಏನ್ ಗೊತ್ತಾ,
ನಾನು ನಿನ್ನ ಮನ್ಸಾರ ಇಷ್ಟಪಟ್ಟಿದ್ದೀನಿ. ನೀನ್ ಪಾನಿ, ನಾನ್ ಪೂರಿ, ಎರಡು ಕಾಂಬಿನೇಷನ್ ಎಷ್ಟು ಚೆನ್ನಾಗಿರುತ್ತಲ್ವಾ? ನೋಡು, ಒಂದ್ಸಲ ಮನ್ಸ್ ಕೊಟ್ಟು ನೋಡು, ನನ್ ಪ್ರೀತಿ ಏನಂತ ನಿಂಗೆ ಆಮೇಲೆ ಅರ್ಥ ಆಗುತ್ತೆ. ಅಮ್ಮ ತಾಯಿ, ಜ್ಯೂಸ್ ಕುಡಿದ್ ಸಾಯಿ. ಸನ್ಯಾಸಿಯಾಗಿ ಮಠ ಸೇರಿದ್ರು ಪರವಾಗಿಲ್ಲ, ಈ ಪ್ರೀತಿ ಪ್ರೇಮ ಪ್ರಣಯದ ಸಹವಾಸ ನಮಗ್ ಬೇಡಮ್ಮ. ಯೂಸ್ ಅಂಡ್ ಥ್ರೋ ದುನಿಯಾದಲ್ಲಿ ನಿಯತ್ತಿನ ಪ್ರೀತಿಗೆ ಬೆಲೆ ಇಲ್ಲ. ಇಲ್ಲಿವರೆಗೂ ನಾವ್ಯಾರಿಗೂ ಪ್ರೀತಿ ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ. ಅಲ್ಲ, ಒಂದ್ಸಲ ಆಳವಾಗಿ ಯೋಚನೆ ಮಾಡಿ ನೋಡ್ಬೋದಲ್ವಾ? ಹೋಯ್, ಆಳ್ವಾಗಿ ಯೋಚನೆ ಮಾಡಿದಾರೆ ಕಣ, ಎಲ್ಲಿವರೆಗೂ ಹಳದಲ್ಲಿ ಮುಚ್ಕೊಂಡು ಹೋಗಿರೋದು. ಆಳ್ವಾಗಿ ಯೋಚನೆ ಮಾಡ್ಬೇಕಂತ. ಸರಿ, ಅಟ್ಲೀಸ್ಟ್ ಜ್ಯೂಸ್ ಆರು ಕುಡ್ಕೊಂಡು ಹೋಗು. ಅಯ್ಯೋ, ಜ್ಯೂಸ್ ಬೇರೆ ಕೊಟ್ಟಿದೀಯಾ? ಇದ್ರಲ್ಲಿ ಬೇರೆ ಅರ್ಧ ಕುಡಿದ್ಬಿಡ್ತೀನಿ. ಇದರಲ್ಲಿ ಏನ್ ಹಾಕಿದೀಯೋ ನೀನೇ ಕುಡಿದ್ ಸಾಯಿ. ಯಾವನಿಗ್ ಬೇಕು ನಿನ್ ಜ್ಯೂಸ್? ಹೋಗಲ್ಲ. ಏಯ್ ಹೋಗಮ್ಮ, ಏಯ್ ಹೋಗತ್ತಾಗ. ಈ ಮೂದೇವಿನ ಪ್ರೀತಿ ಮಾಡ್ಬಿಟ್ಟಿದೀನಿ. ಇವನನ್ ಪ್ರೀತಿಲಿ ಬಿಡಿಸ್ಕೊಳಕ್ಕೆ ಇನ್ನು ಏನೇನ್ ಸರ್ಕಸ್ ಮಾಡ್ಬೇಕು. ಅಪ್ಪಾಜಿ, ಅಪ್ಪಾಜಿ, ಮಾತ್ರೆ ತಗೊಂಡ್ಯಾ? ಇಲ್ಲ ಕಣ, ತಗೊಂಡ್ರೆ ಆಯ್ತು ಬಿಡು. ಏನಪ್ಪಾಜಿ ನೀನು ಟೈಮಿಗೆ ಸರಿಯಾಗಿ ಊಟನೂ ಮಾಡಲ್ಲ, ಮಾತ್ರೆನೂ ತಗೊಳಲ್ಲ. ಹಿಂಗಾದ್ರೆ ಹೆಂಗೆ? ಇಲ್ಲ ಕಣ ಪುಟ್ಟ, ಆಮೇಲೆ ತಿನ್ಬಿಡು. ಮೊನ್ನೆ ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ಏನ್ ಹೇಳಿದ್ರು ಅಂತ ನೆನ್ಪಿದ್ಯಾ? ನೋಡು, ನಿನ್ನ ಇಷ್ಟ, ಏನಾದ್ರೂ ಮಾಡ್ಕೊ. ಆಯ್ತು ಬಿಡು ಬಂಗಾರ, ತಗೊಂಡ್ರೆ ಆಯ್ತು. ಅಪ್ಪ, ನಿಂಗೊಂದು ಸಿಹಿ ಸುದ್ದಿ ಹೇಳ್ಬೇಕು. ಅಂಥದ್ದೇನಮ್ಮ ಸಿಹಿ ಸುದ್ದಿ? ನೀನು ಯಾವಾಗ್ಲೂ ಹೇಳ್ತಿದ್ದೆ ಅಲ್ವಾ, ನೀನ್ ಯಾವ ಹುಡ್ಗನ್ ಇಷ್ಟಪಡ್ತೀಯೋ ಅದೇ ಹುಡ್ಗನ್ ಕೊಟ್ಟು ಮದುವೆ ಮಾಡ್ತೀನಿ ಅಂತ. ಈಗ ಹುಡ್ಗ ಸಿಕ್ಕಿದಾನಪ್ಪ. ಯಾರಮ್ಮ ಅದು? ಇರು, ಅವ್ನ ಫೋಟೋ ತೋರಿಸ್ತೀನಿ. ಅಪ್ಪ, ಇವನೇ ಹುಡ್ಗ. ಚೆನ್ನಾಗಿದ್ದಾನಲ್ವಾ? ಇವನ? ಹಾ, ಇವನೇ. ಚೆನ್ನಾಗಿದ್ದಾನಾ? ಇವನನ್ನ ನಿನ್ ಮದುವೆ ಆದ್ರೆ ನಿನ್ ಲೈಫ್ ಗೋವಿಂದ. ಇವನು ಯಾರಂತ ಗೊತ್ತಾ? ಇವನು ಏನು ಕೆಲಸ ಮಾಡ್ತಾನೆ ಅಂತಾನು ಗೊತ್ತಾ? ಅದೆಲ್ಲ ಗೊತ್ತಿಲ್ಲ ಅಪ್ಪಾಜಿ, ಆದ್ರೆ ತುಂಬಾ ಒಳ್ಳೆ ಹುಡ್ಗ, ನೋಡೋಕ್ಕೂ ತುಂಬಾ ಚೆನ್ನಾಗಿದ್ದಾನೆ. ಹೌದಮ್ಮ, ನೋಡಕ್ ಚೆನ್ನಾಗಿದ್ದಾನೆ. ಇವನ ಬಗ್ಗೆ ಇವನ್ ತಳ ಬುಡ ಗೊತ್ತಿಲ್ಲದೆ ನೀವು ಪ್ರೀತಿ ಮಾಡಿದ್ಯಲ್ಲಮ್ಮ, ಇದು ದೊಡ್ಡ ತಪ್ಪು. ಇವನು ಬೇರೆ ಯಾರು ಅಲ್ಲ ಕಣಪುಟ, ನನ್ನ ಫ್ರೆಂಡ್ ರಾಮಣ್ಣ ಇದನ್ನಲ್ಲ, ಅವ್ರ ತಮ್ಮನ ಮಗ ಅರ್ಜುನ ಅಂತ. ಇವ್ರದ್ದೊಂದು ಆಟೋ ಇದೆ, ಮನೆತನ ನಡೆಸಲಿಕ್ಕೆ ಅಂತ ಅವರಪ್ಪ ಹಗಲು ದುಡಿತಾನೆ. ಮಗ ತಾನು ಕಲಿತಿರುವಂತಹ ಚಟಗಳನ್ನು ತೀರಿಸ್ಕೊಳ್ಳಿಕ್ಕೆ ರಾತ್ರಿ ಆಟೋ ಓಡಿಸ್ತಾನೆ. ಅಂಥದ್ರಲ್ಲಿ ಹೋಗಿ ನೀನು ಇವನ್ ಪ್ರೀತಿ ಮಾಡಿದ್ಯಲ್ಲಮ್ಮ, ಇವರಿಗೆ ಮನೆತನ ನಡೆಸೋ ಜವಾಬ್ದಾರಿ ಇಲ್ಲ ಕಣೋ. ಇವರು ಬೆಳಗ್ಗೆ ಟೀ ಕುಡ್ಕೊಂಡು ಮನೆ ಬಿಟ್ಟರೆ ಸಂಜೆನೆ ಮನೆ ಸೇರೋದು. ಇವ್ರ ಸವಾಸ ನಮಗೆ ಬೇಡ ಕಣ. ಒಳ್ಳೆ ಕಡೆ ಸಂಬಂಧ ನೋಡಿ ನೀನು ಮದುವೆ ಮಾಡ್ತೀನಿ ಕಣ. ಏನಪ್ಪಾಜಿ, ನನ್ನ ಮಾತು ಕೇಳ್ತಿಯಲ್ಲ ನೀನು? ಆದ್ರೆ ಅಪ್ಪಾಜಿ, ಅವನನ್ನ ತುಂಬಾ ಇಷ್ಟಪಟ್ಬಿಟ್ಟಿದ್ದೀನಿ. ನೋಡಮ್ಮ, ಹೆಣ್ಣಾದವಳು ಒಬ್ಬರ ಮನಸ್ಸಿಗೆ ಒಂದು ಮನೆಗೆ ಹೋಗಬೇಕಾದ್ರೆ 100 ಸಲ ಯೋಚನೆ ಮಾಡಬೇಕು. ಒಳಗೆ ಹೋದ್ಮೇಲೆ ಹೊರಗೆ ಬರೋದು ತುಂಬ ಕಷ್ಟ ಕಣ. ನಾನು ಇದ್ರ ಮೇಲೆ ನಿನಗೆ ಏನು ಹೇಳಲಿಕ್ಕೆ ಇಷ್ಟಪಡಲ್ಲ ಕಣಮ್ಮ. ಹಬ್ಬಬ್ಬ ಅಂದರೆ ಇವನು ನಿನ್ನನ್ನು 1 ತಿಂಗಳು ಅಥವಾ 1 ವರ್ಷ ಚೆನ್ನಾಗಿ ನೋಡ್ಕೋಬಹುದು. ಆಮೇಲೆ ಅವ್ರ ಮನೆಯವರು ಇವನ ಸಲುವಾಗಿ ಅನುಭವಿಸ್ತಾರಲ್ಲ, ಅದನ್ನು ನೀನು ಅನುಭವಿಸ್ಬೇಕಾಗುತ್ತೆ. ಜೀವನ ನಾವು ಅಂದುಕೊಂಡಷ್ಟು ಸುಲಭ ಅಲ್ಲ ಕಣೋ. ನೋಡು, ಯೋಚನೆ ಮಾಡು. ಏನು ಗುರು ಏನು. ಅಲ್ಲ, ಅಷ್ಟು ಸುಲಭವಾಗಿ ಒಂದೆಣ್ಣು ಒಬ್ಬನಿಂದೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಇವಳು ನೋಡಿದರೆ ನನ್ನಿಂದನೇ ಬರ್ತಾಳೆ, ನಂದೇ ಹುಚ್ಚಿಸ್ಕೊಂಡಿದ್ದಾಳೆ. ಅಲ್ಲ, ಇವಳು ನಿಜವಾಗ್ಲೂ ನನ್ನ ಮನಸ್ಸಾರೆ ಇಷ್ಟಪಡ್ತಿದ್ದಾಳ ಅಥವಾ ತೋರಿಕೆಗೋಸ್ಕರ ಈ ಥರ ಮಾಡ್ತಿದ್ದಾಳು? ಒಂದು ತಿಳಿತಾನೆ ಇಲ್ವೇ? ಅಲ್ಲ, ಇವಳು ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಒಂದು ಗೊತ್ತಾಗ್ತಾ ಇಲ್ವಲ್ಲ. ಈ ಹುಡುಗಿರು ಯಾವ ಟೈಮಲ್ಲಿ ಯಾವ ಥರ ಇರ್ತಾರೋ ಒಂದು ಗೊತ್ತಿಲ್ಲ. ಅಂಥದ್ರಲ್ಲಿ ನಾನು ಅವಳ ಪ್ರೀತಿ ಒಪ್ಕೊಳ್ಳೋದು ಬೇಡವೋ ಒಂದು ತೋಚ್ತಾನೆ ಇಲ್ಲ. ಅಕಸ್ಮಾತ್ ಒಪ್ಕೊಂಡು ಮದುವೆ ಆದರೆ ಮುಂದೆ ಜೀವನ
ದೋಸ್ತ ಏ ದೋಸ್ತ ಏನು ಎದ್ದಾಳಲ್ಲಿ ಮೇಲೆ ಎದ್ದಾಳಲ್ಲಿ. ಏನೋ ನಿಂದು ಮಧ್ಯರಾತ್ರಿ ನನಗೆ ಯಾಕೋ ನಿದ್ದಿನೇ ಬರ್ತಾ ಇಲ್ಲ. ನಿನ್ನೆ ನಿದ್ದೆ ಬರ್ತಿಲ್ಲ, ನಮ್ಮನ್ನ ಯಾಕೋ ಕಾಟ ಕೊಡ್ತೀಯ? ನನಗೆ ನಿದ್ದೆ ಬರ್ತಿದೆ ಮಚ್ಚ, ಬಿಟ್ಬಿಡು. ನನ್ನ ಮಗನ ಹೆಂಗ್ ಮಕ್ಕಂದಾನೆ. ಏಯ್ ಎದ್ದಾಳ ಮೇಲೆ, ಎದ್ದಾಳ. ಅವನಿಗೇನೋ ನಿದ್ದೆ ಬರ್ತಿಲ್ಲ ಅಂತ ನೋಡು. ಏನಾಯ್ತು ದೋಸ್ತ? ಏನಿಲ್ಲ, ನಾನು ವಿಚಾರ ಹೇಳ. ಏನಿಲ್ಲ, ಕಾವ್ಯ ಇದ್ದಾಳಲ್ಲ, ಕಾವ್ಯ ಕಾವ್ಯ ಅವಳದು ನಾಳೆ ಬರ್ತಡೇ ಇದೆ. ಅದೇ ಅವಳು ಬರ್ತಡೇಗೆ ಏನಾದ್ರು ಗಿಫ್ಟ್ ಕೊಡೋಣ ಅನ್ಕೊಂಡಿದ್ದೀನಿ. ಏನ್ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಒಂದ್ ಸ್ವಲ್ಪ ಹೇಳ್ತೀರಾ? ಜಸ್ಟ್ ಫ್ರೆಂಡ್ ಅಷ್ಟೇ, ಫ್ರೆಂಡ್ ಆಗಿ. ಮತ್ತೆ ಮುಂದಕ್ಕೆ ಏನಿಲ್ಲ, ಫ್ರೆಂಡ್ ಅಷ್ಟೇ. ನೋಡ್ಕೊಳ್ಳೋದೇನು? ಏ ಸೀರಿಯಸ್ ಆಗಿ ಹೇಳಕತ್ತೀನಿ ನಾನು. ಒಂದ್ ನೈಟಿ ತಗೊಂಡು ಕೊಡಾಗ. ಅವಳಿಗೊಂದು ನೈಟಿ ಕೊಡ್ಸು, ನೀನೊಂದು ನೈಟಿ ಹಾಕ್ಯಂದು ದುಗ್ಗೋ ಮುಂಜೆ ಡಂಡ್ ಡಂಡ್ ನಾಕೊಂಡು ಡಂಡ್ ಡಂಡ್ ನಾಕೊಂಡು ಹೋಗ್ತಾರಂತೆ. ಬರ್ತಡೇ ಇದೆ, ಯಾವನಾದ್ರೂ ನೈಟಿ ಕೊಡ್ತಾರೆ. ಹೇಳಲೆ ಮಚ್ಚ, ಏನ್ ಕೊಡ್ತಾರೆ? 4 ಮುಂಬದಿ ತಗ. 4 ಮುಂಬದಿ ತಗೊಂಡು ಹೋಗಿ ಬೆಂಕಿ ಹಚ್ಚಿಬಿಡು. ಇವೆಲ್ಲ ಮಾಡ ತಡ್ಕಳ. ಒಂದು ಬ್ಲಾಸ್ಟ್ರು. ಒಂದು ಬ್ಲಾಸ್ಟರ್ ತಗೊಂಡು ಅವಳ ಹತ್ರ ಹೋಗಿ ಬ್ಲಾಸ್ಟ್ ಮಾಡ್ಬಿಡು. ನೀನು ಸುತ್ತಕ್ಕೆ ಅವಳ ಸುತ್ತಕ್ಕಳ. ಇದಕ್ಕೆ ನಾನು ಇರಲ್ಲ ಇಲ್ಲಿ. ನಾನು ಹೇಳೋ ಮಟ್ಟ ಸುಮ್ಮನೆ ಇರ್ಬೇಕು. ಇಲ್ಲ ನೀನು ಹೇಳ್ತೇನೆ, ನಾನು ಎದ್ದೋಗ್ತೀನಿ. ನಾನು ಸುಮ್ಮನಿರಲಿ, ಅವ್ನು ಹೇಳೋವರು. ಮಚ್ಚ, ಒಂದು ಕೇಕ್ ತಗ, 4 ಮುಂಬತ್ತಿ, ಒಂದು ಬ್ಲಾಸ್ಟ್ರು. ಅವಳು ದಾರಿಲಿ ಬರ್ತಾ ಇರ್ತಾಳೆ, ನೀನು ದಾರಿಲಿ ಅಡ್ಡ ಹಾಕ್ಬಿಡ್ತೀಯ. ಉದ್ದಕ್ಕೊಂದು ಗೋಡೆ ಕಟ್ಬಿಡು. ಅಲ್ಲಿ ಇರಲ್ಲ ಕಡಲಿ. ಚಾಪಿ ಕೊಟ್ರು ಹೋಗ್ತೀನಿ ನಾನು. ಅವ್ನು ಹೇಳೋವರ್ಗೇನಾದ್ರೂ ಸುಮ್ಮರಲ್ಲಿ. ರೋಡಲ್ಲಿ ಬರ್ತಾ ಇರ್ತಾಳೆ ಅವಳು, ನೀನು ಗಾಡಿನ ರೋಡಿಗೆ ಅಡ್ಡ ಹಾಕ್ಬಿಡ್ತೀಯ. ಒಂದು ಕೈಯಲ್ಲಿ ಕೇಕ್ ಇಟ್ಕೊಂಡು ಅವಳಿಗೋಸ್ಕರ ಕಾಯ್ತಾ ಇರ್ತೀಯ. ಉದ್ದಕ್ಕೆ ಮಕ್ಕಂಬಿಟ್ಟು ಕೇಕ್ನ ಎದೆ ಮೇಲೆ ಇಟ್ಕೊಂಡ್ಬಿಡು. ಅವಳು ಒಂದು ಕಾಲು ಇಡ್ತಾಳೆ, ನಿನ್ ಜೀವ ಪಿಸಿಕ್ಕು ಗೋವಿಂದ. ಹಂಗ ಅವನದೇ ನಾನು ನಮ್ಮ ಮನೆ ಹೋಗ್ತೀನಿ, ಚಾಪೆ ತಗೊಂಡು ನೀವು ಎಲ್ಲಿಗಾರ ಹೋಗ್ರಲ್ಲ. ಕರ್ಸ ಹೋಗೋಣ. ಸುಮ್ಮನಿರಲಿ, ಅವ್ನು ಹೇಳೋವರ್ಗೂನಾದ್ರು. ದೋಸ್ತ, ನನ್ನ ಕೈಲಿ ಇದ್ರ ಮೇಲೆ ಹೇಳಕ್ಕಾಗಲ್ಲ. ಅದೇನು ಅವನಿಗೆ ಕೇಳ್ಬಿಟ್ಟು ಬರ್ತಡೇ ಮಾಡ್ಕೆ, ಸರಿನಾ? ಈಗ ನನ್ನ ಮಲ್ಕೊಳಕ್ಕೆ ಬಿಟ್ಬಿಡು. ಫ್ರೆಂಡ್ ಅಂತ ಫ್ರೆಂಡ್ ಇಂಥ ಮನೆ ಹೇಳೋ ಐಡಿಯಾನು ಕೊಡೋದು. ದೋಸ್ತ, ನಾನು ಒಂದು ಐಡಿಯಾ ಕೊಡ್ತೀನಿ ನೋಡು. ಹೇಳಲಿ, ಅದೇನು? ಒಂದು ಕಾರ್ ತಗೊಂಡು ಹೋಗಿ ಮುಂದೆ ನಿಲ್ಸು. ಒಂದು ಕೈಯಲ್ಲಿ ರೋಜಾ ಹೂವ, ಇನ್ನೊಂದು ಕೈಯಲ್ಲಿ ಕೇಕ್ ಹಿಡ್ಕ, ಜೊತೆಗೆ ಒಂದು ಡೈರಿ ಮಿಲ್ಕ್ ತಗೊಂಡು ಕೊಟ್ಟು ವಿಶ್ ಮಾಡ್ಬಿಡಪ್ಪ. ಒಂದು ಬರ್ತಡೆಗೆ ಏನ್ ಗಿಫ್ಟ್ ಕೊಡ್ಬೇಕು ಅಂತ ಕೇಳಿದ್ರೆ ಬರ್ತಡೇನ ಹೆಂಗ್ ಆಚರಣೆ ಮಾಡ್ಬೇಕು ಅಂತ ಹೇಳ್ಕೊಡ್ತಿರಲ್ಲ ಅಲ್ಲಿ. ಏನ್ ಗಿಫ್ಟ್ ಕೊಡ್ಬೋದು? ಬಿಡಮ್ಮ, ತಿಂಗಳ ಇದೇ ಕಥೆ ಆಯ್ತು. 1 ತಿಂಗಳಾದ್ರೂ ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ ನೀವು? ಸರ್, ಅದು 1-2 ತಿಂಗಳಿಂದ ಮನೇಲಿ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನಮ್ಮ ಅಮ್ಮನ ತವ್ರ ಮನೆ ಕಡೆಯಿಂದ ಸ್ವಲ್ಪ ಆಸ್ತಿ ಬರೋದಿದೆ ಸರ್. ಬಂದ ತಕ್ಷಣ ಮಾರ್ಬಿಟ್ಟು ಕೊಟ್ಬಿಡ್ತೀನಿ. ತಿಂಗಳ ನಿಮ್ ಕತೆಗಳು ಕೇಳಿ ಸಾಕಾಗೈತಿ. ನಾವೇನು ಅಷ್ಟು ಕೊಡು ಅಂತೇವೇನಮ್ಮ? ಬಡ್ಡಿ ಕೊಡೋ, ಅಸಲು ಹಿಡ್ಕ. ನಾವು ಅದರಿಂದ ತಾನೇ 4 ಕಾಸು ದುಡಿಯೋದು. ಸರ್, ನಂಗೂ ಅರ್ಥ ಆಗುತ್ತೆ ಸರ್. ನೀವ್ ಈ ತರ ಪಬ್ಲಿಕ್ ಅಲ್ಲಿ ಕೇಳಿದ್ರೆ ಜನ ಏನ್ ಅನ್ಕೊಂತಾರೆ ಸರ್? ಸಾಲ ಇಸ್ಕೊಳಕ್ಕಾರ ಈ ಪಬ್ಲಿಕ್ ಏನಿದ್ದಿಲ್ಲ ನಮ್ಮ ನಿನಗೆ. ಈಗ ಬರ್ತೈತೇನು ಪಬ್ಲಿಕ್ ನೋಡ್ತಾರ, ಜನ ನೋಡ್ತಾರ ಅಂತ. ಸರ್, ಇನ್ 1 ತಿಂಗಳು ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್, ಕೊಟ್ಬಿಡ್ತೀನಿ. 1 ತಿಂಗಳು 2 ತಿಂಗಳು ಬೇಡ, ವರ್ಷನೇ ತಗೊಳಮ್ಮ. ನಮಗೆ ತಿಂಗಳ ನಮ್ ಬಡ್ಡಿ ಬಂದ್ರೆ ಸಾಕು. ನಾನೇನು ಅಷ್ಟು ಕೊಡು ಅಂತ ಕುತ್ಕಿ ಮೇಲೆ ಕಾಲ್ ಇಟ್ಟನೇನಮ್ಮ. ಸೌಕಾರ ನಿಮ್ಮನೆಗೆ ಇಡ್ಕ, ಆಳ್ ಕಳಿಸ್ಕೊಡು. ಅರ್ಥ ಆಗಿಲ್ಲಲ್ಲ? ಅಸಲು ನಿಮ್ಮ ಹತ್ರ ಇಡ್ಕೊಡ್ರಿ, ತಿಂಗಳ ಬಡ್ಡಿನ ನಮಗ್ ಕೊಡ್ರಿ. ಆಳಂದ್ರ ಅರ್ಥ ಆತಾ?
ಸ್ವಲ್ಪ ದಿನ ಟೈಮ್ ಕೊಡಿ ಸರ್, ಕೊಡ್ತೀನಿ. ತಿಂಗಳ ಬಡ್ಡಿ ಕರೆಕ್ಟಾಗಿ ಕೊಡಂಗಿದ್ರೆ ಇಡ್ಕೊಳಮ್ಮ, ಇಲ್ಲ ಅಂದ್ರೆ ಮುಂದಿನ ತಿಂಗಳು ಅಸಲು ಬಡ್ಡಿ ನಮ್ಮ ಮನೆಗೆ ಬಂದು ಬಿಸಾಕ. ನಿನ್ನ ಸವಾಸನೇ ಬೇಡ. ಸರಿ ಸರ್, ನಾನು ಆದಷ್ಟು ಬೇಗ ಕೊಡ್ತೀನಿ. ನಿಮ್ಮಂತರಿಗೆ ದುಡ್ಡು ಕೊಟ್ಟು ಕೊಟ್ಟು ನಮ್ಮಂತನ ಹಾಳಾಗಿದ್ದಾವೆ. ಇಷ್ಟು ದಿನ ಹೆಣ್ಣು ಮಗಳು ಅಂತ ಮರ್ಯಾದೆ ಕೊಟ್ಟು ಕೇಳಕತ್ತಿದ್ದೆ, ಇನ್ನು ಮೇಲೂ ಕೊಟ್ಟಿಲ್ಲ ಅಂದ್ರೆ ಮನೆ ಹತ್ರ ಬಂದು ದೊಡ್ಡ ರಾದಂತ ಮಾಡ್ಬೇಕಾಗೈತಿ. ಸರ್ ಸರ್ ಒಂದೇ ಸಲ ಅಷ್ಟೊಂದು ದುಡ್ಡು ಹೇಗೆ ಹೊಂದಿಸ್ಲಿ ನಾನು? ಅಪ್ಪ ಬೇರೆ ಹಾಗಿದ್ದಾರೆ. ಭಯ ಆಯ್ತಾ? ಭಯ ಪಟ್ಕೊಳ್ಳೋದಕ್ಕೆಲ್ಲ ಹೋಗ್ಬೇಡ. ನಾನೇ ಇನ್ಮುಂದೆ ನಿನ್ನ ಜೀವನದಲ್ಲಿ ಭಯ ಅನ್ನೋದು ಇರೋದಿಲ್ಲ. ಯಾಕೆ ಹೇಳು? ನಿನ್ನ ಬೆನ್ಗಾವಲಿಗೆ ನಾನಿರ್ತೀನಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಿಸ್ ಕಾವ್ಯ. ಓ, ನೀವು ಸೆಕೆಂಡ್ ಕೊಡಲ್ಲ ಅಲ್ವಾ? ಕೊಡಲಿಲ್ಲ ಅಂದ್ರೆ ಏನಾಯ್ತು, ನಾನೇ ಕೊಡ್ತೀನಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನೀವು ಯಾಕೆ ಸಿಟ್ ಆಗಿದ್ದೀರಂತ ನನಗೆ ಗೊತ್ತು. ಕವಿ, ನನಗೆ ಇವತ್ತಿಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನನ್ನ ಬಗ್ಗೆ ಯೋಚನೆ ಮಾಡಿದೆ, ಹಿಂದೆ ಮುಂದೆ ಏನು ನೋಡಿದೆ. ನನ್ನನ್ನು ಒಂದು ಹುಡುಗಿ ಮನಸಾರಿ ಇಷ್ಟಪಡ್ತಿದ್ದಾಳಂದರೆ ಅದು ನೀನು ಒಬ್ಬಳೆ ಕಣೆ. ಪ್ಲೀಸ್ ಕಾವ್ಯ, ಇಷ್ಟು ದಿನ ಸತಾಯಿಸಿದ್ದಕ್ಕೆ ನನ್ನನ್ನು ಕ್ಷಮಿಸ್ಬಿಡ್ತೀಯಾ? ನೀನು ಯಾವಾಗಲೂ ಕೇಳ್ತಾ ಇದ್ದೆ ಅಲ್ವಾ, ಐ ಲವ್ ಯು ಟು ಅಂತ. ಯಾವಾಗ ಹೇಳ್ತೀಯ ಅಂತ. ಆ ಸಮಯ ಇವಾಗ ಬಂದಿದೆ. ಐ ಲವ್ ಯು ಟು ಕಾವ್ಯ. ತಗೋ. ಅರೆ ತಗೋಳಮ್ಮ. ಯಾಕೆ? ಇಷ್ಟು ದಿನ ಸತಾಯಿಸಿದೆ ಅಂತ ಕೋಪನಾ? ನನ್ನ ಪ್ರೀತಿನ ಒಪ್ಕೊಳ್ಳೋದಕ್ಕೆ ನಿಂಗೆ ಇಷ್ಟೊಂದು ದಿನ ಬೇಕಾಯ್ತಾ? ಆದ್ರೆ ನಾನು ಇನ್ಮೇಲೆ ನಿನ್ ಪ್ರೀತಿ ಮಾಡೋಕ್ಕಾಗಲ್ಲ ಅರ್ಜುನ್. ಏನಾಯ್ತು ಕಾವ್ಯ? ಇಷ್ಟು ದಿನ ಸತಾಯಿಸಿದಕ್ಕೆ ನನ್ನ ಮೇಲೆ ಕೋಪನಾ? ನೋಡ ಅರ್ಜುನ್, ನಮ್ಮ ಮನೇಲಿ ಇವಾಗಿರೋ ಪರಿಸ್ಥಿತಿಗೆ ನಾನು ನಿನ್ನ ಪ್ರೀತಿ ಮಾಡೋಕ್ಕಾಗಲ್ಲ. ಇನ್ಮೇಲಿಂದ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ನನ್ನ ಪ್ರೀತಿ ಮಾಡು ಅಂತ ಕೇಳ್ಕೊಳ್ಳೋದೆಲ್ಲ ಮಾಡಲ್ಲ. ನೀನ್ ನನ್ನನ್ನು ಮರ್ತ್ಬಿಡು ಅಷ್ಟೇ. ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಬೋದಾ? ಇದಕ್ಕೆಲ್ಲ 1000 ಕಾರಣ ಇದೆ, ನಿನ್ಗೆಲ್ಲ ಹೇಳ್ತಾ ಕೂರಕ್ಕಾಗಲ್ಲ ಇಲ್ಲಿ. ನನಗೆ ಕಾರಣ ಬೇಕು ಅಷ್ಟೇ. ನೋಡು ಅರ್ಜುನ್, ನಮ್ಮ ಅಪ್ಪಂಗೆ ಹುಷಾರಿಲ್ಲ, ಹಾರ್ಟ್ ಆಪರೇಷನ್ ಆಗಿದೆ. ಅದಕ್ಕೆ ಅಂತ ನಾನು ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ದೀನಿ. ಇನ್ 3 ತಿಂಗಳಲ್ಲಿ ಆ ಸಾಲ ತೀರ್ಸ್ಲಿಲ್ಲ ಅಂದ್ರೆ ಸಾಲದವ್ರ ಮನೆ ಬಾಗ್ಲಿಗೆ ಬಂದು ಮೆಟ್ಟಲ್ಲಿ ಹೊಡಿತಾನೆ. ಇಂಥ ಪರಿಸ್ಥಿತಿಲಿ ನನ್ ಪ್ರೀತಿ ಪ್ರೇಮ ಅಂತ ಕೂರ್ಬೇಕಾ? ನೋಡು, ನನ್ನ ಪರಿಸ್ಥಿತಿ ತುಂಬಾನೇ ಹದಗೆಟ್ಟಿದೆ. ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು. ನಮ್ಮ ಪ್ರೀತಿಗೂ ಈ ಸಾಲಕ್ಕೂ ಏನೇ ಸಂಬಂಧ? ಅರೆ, ನಾವಿಬ್ರು ಮದುವೆ ಆದ್ಮೇಲೆ ನಿಮ್ಮ ತಂದೆ ನಮ್ಮ ಜೊತೆಗೆ ಇಟ್ಕೊಂಡು ಚೆನ್ನಾಗಿ ಸಾಕ್ಬೋದಲ್ಲ? ಇನ್ನೂ ಚೆನ್ನಾಗೇ ಇರ್ತಾರಲ್ಲಿ ಅವರು. ಇಷ್ಟಕ್ಕೆಲ್ಲ ಯಾರಾದ್ರೂ ಪ್ರೀತಿ ಬೇಡ ಅಂತಾರ? ತಮಾಷೆ ಗಿಮಾಷೆ ಎಲ್ಲ ಮಾಡಕ್ ಹೋಗ್ಬೇಡ ನೀನು. ನೀನ್ ಅನ್ಕೊಂಡಂಗೆಲ್ಲ ಆಗಲ್ಲ ಅರ್ಜುನ್, ಅರ್ಥ ಮಾಡ್ಕೋ. ಓ ಹಾಗಿದ್ರೆ ಒಂದ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡು. ಹಲೋ, ಎಲ್ಲೇ ಇದೆಯಾ? ಹೌದಾ, ಸ್ವಲ್ಪ ಮನೆ ಹತ್ರ ಹೋಗಿ ಆಟೋ ಮಾರಿದ ಸ್ವಲ್ಪ ದುಡ್ಡಿದೆ, ಬೇಗ ಇದ್ಕೊಂಡು ನಾನು ಕಳಿಸಿರೋ ಲೊಕೇಶನಿಗೆ ಬಾ. ಸರಿ, ಬೇಗ ಬರ್ಬೇಕಷ್ಟೇ ಇವಾಗ. ಸರಿ, ಬಾ.
ಕಾವ್ಯ, ಏನಾದರೂ ಬರಲಿ ನಾನಿದ್ದೀನಿ. ಏನೇ ಬಂದರೂ ಫೇಸ್ ಮಾಡೋ ಕೆಪಾಸಿಟಿ ಇದೆ. ಕಾವ್ಯ ತಗೋ, ಇದರಲ್ಲಿ ಒಂದು 2 ಲಕ್ಷ ಇದೆ. ಇವಾಗ ಯಾವ್ದು ಅರ್ಜೆಂಟ್ ಇದೆಯೋ ಅದನ್ನು ಕೊಟ್ಟು ಬಗೆಹರಿಸ್ಕೊಂಬಿಡು. ನನಗೆ ಇನ್ನು 1 ತಿಂಗಳು ಟೈಮ್ ಕೊಡು. ಅದು ಎಷ್ಟಾರ ಇರಲಿ ನಿನ್ನ ಸಾಲ ನಾನು ತೀರಿಸ್ಕೊಡ್ತೀನಿ, ಆಯ್ತಾ? ಪ್ಲೀಸ್ ತಗೋಳೆ, ಇದನ್ನು ಕೊಟ್ಟು ಬಗೆಹರಿಸ್ಕ ನೀನು. ನೀನ್ ಕೊಡೋ ಈ 1 ಲಕ್ಷ 2 ಲಕ್ಷದಿಂದ ನನ್ ಸಾಲ ತೀರ್ಬಿಡುತ್ತಾ? ಹಾ, ನಂಗೆ ಜೀವನ ಮುಖ್ಯ. ಅಲ್ಲ, ನಿನ್ನ ಮದ್ವೆ ಆದ್ರೆ ಹೇಗೋ ಸಾಕ್ತೀಯ ನನ್ನ? ಇರೋದೊಂದು ಆಟೋ, ಬೆಳಗ್ಗೆ ಅಪ್ಪ ಓಡಿಸಿದ್ರೆ ಸಂಜೆ ಮಗ ಓಡಿಸ್ತಾನೆ. ಅಂತದ್ರಲ್ಲಿ ದೊಡ್ಡ ಕೋಟ್ಯಾಧೀಶ್ವರನ್ ತರ ನನ್ ಸಾಲ ಎಲ್ಲ ತೀರಿಸ್ತೀನಿ ಅಂತೀಯಲ್ಲ, ಅದಾಗತ್ತ ನಿನ್ ಕೈಲಿ? ನೋಡು, ನನ್ ಪರಿಸ್ಥಿತಿ, ನನ್ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ. ಪದೇ ಪದೇ ಹೇಳ್ತಿದ್ದೀನಿ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ಅಷ್ಟೇ. ಇಷ್ಟು ದಿನ ನಿನಗೆ ಜೀವನದ ಬಗ್ಗೆ ಚಿಂತೆ ಇದ್ದಿಲ್ಲ ಅಲ್ವಾ? ಹೌದು ಕಣೆ, ನಮಗಿರೋದೊಂದೇ ಆಟೋ. ಹಗಲೊತ್ತಲ್ಲಿ ನಮ್ಮಪ್ಪ ಓಡಿಸಿದ್ರೆ ರಾತ್ರಿ ನಾನು ಓಡಿಸ್ತೀನಿ. ನಿಯತ್ತಾಗಿ ದುಡಿತಾ ಇದ್ದೀವಿ. ಇರೋದೊಂದೇ ಆಟೋ ಆದರೂ ನಿಯತ್ತಿಂದ ದುಡ್ಕೊಂಡು ತಿಂತಾ ಇದೀವಿ ನಾವು. ಇಲ್ಲಿವರೆಗೂ ಯಾವೊಂದು ತಲೆ ಹೊಡೆದಿಲ್ಲ, ತಲೆ ಹಿಡ್ದಿಲ್ಲ. ಮಗ, ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ನೀನ್ಯಾಕೋ ತಲೆ ಕೆಡ್ಸ್ಕೊಂತೀಯ? ಹೋಗ್ಲಿ, ಬಿಟ್ಬಿಡು. ಯಾರಿಗೂ ಇಷ್ಟ ಇಲ್ಲ, ಯಾರಿಗಿಷ್ಟ ಇಲ್ಲ? 3 ತಿಂಗಳಿಂದ ದಿನಕ್ಕೆ 150 ಮೆಸೇಜ್ ಕಳ್ಸಿದಾಳ ಕಣೋ, ಐ ಲವ್ ಯು ಅಂತ. ನಾನೇನಾದ್ರೂ ಇವಳ ಹತ್ರ ಭಿಕ್ಷೆ ಬೇಡ್ಕೊಂಡು ಹೋಗಿದ್ನಾ ಪ್ರೀತಿ ಮಾಡು ಅಂತ? ಇವಳು ತಾನೇ ಬಂದಿದ್ದು. ಇವಳು ಹೇಳಿದ್ಕೆ ಅಲ್ವೇನೋ ನಾನು ಇವತ್ತು ಬಂದಿದ್ದು. ಇವಾಗ ಇಲ್ಲಿ ನಾಟಕ ಮಾಡ್ತಾ ಇದ್ದಾಳೆ. ಅವಾಗಲೇ ಸಾಲ ಅಂದ್ಲು, ಇವಾಗ ಅಪ್ಪ ಅಂತಿದ್ದಾಳೆ, ಇವಾಗ ನನ್ನ ದುಡಿಮೆ ಬಗ್ಗೆನೇ ಕೇವಲ ಮಾತಾಡ್ತಿದ್ದಾಳೆ ಇವಳು. ಮುಖ ನೋಡೋ, ಮುಖನ ಪ್ರೀತಿ ಮಾಡೋರ್ ಲಕ್ಷಣನ ಇದು? ಹೇಯ್, ಇನ್ನೊಂದು ಸರಿ ನಿನ್ನ ಜೀವನದಲ್ಲಿ ಏನಾದ್ರೂ ನಾನ್ ಬಂದ್ರೆ ನಿನ್ನ ಯಾಕಡೆ ತಗೊಂಡೊಡಿ. ಹೋಗೆ, ನಿನ್ ಜೀವನ ನೀನ್ ನೋಡ್ಕ. ಕಾವ್ಯ, ಮುಂದಿನ ಜನ್ಮ ಅಂತ ಇದ್ರೆ ನನ್ನ ತಾಯಿ ಆಗ್ಬಿಟ್ಟು ನೋಡು. ನನ್ನ ಪ್ರೀತಿ ಎಂಥದ್ದು ಅಂತ ನಿನಗೆ ತೋರಿಸ್ಕೊಡ್ತೀನಿ. ಮುದ್ದು ಮನಸೆ ನನ್ನ ಮನಸ ಕದ್ದ ಮನಸೆ, ಪೆದ್ದು ಮನಸೆ ನನ್ನ ಮನಸ ಗೆದ್ದ ಮನಸೆ. ಬಾರಮ್ಮ ನೋಡಮ್ಮ, ನನ್ನ ಹಾಡು ಸ್ವಲ್ಪ ಕೇಳಮ್ಮ, ಕುಣಿಯೋಣ ಜೊತೆಗೂಡಿ, ಹೆಜ್ಜೆಗೆ ಹೆಜ್ಜೆ ಹಾಕಮ್ಮ. ಮುದ್ದು ಮನಸೆ ನನ್ನ ಮನಸ ಕದ್ದ ಮನಸೆ, ಪೆದ್ದು ಮನಸೆ ನನ್ನ ಮನಸ ಗೆದ್ದ ಮನಸೆ. ಆ ಕಥೆಯಾದವಳು ಕಥೆ ಹೇಳ್ಬೇಕು ಅಂದ್ರೆ ಗಂಟೆಗಳೆಲ್ಲ ದಿನಗಳು ಕಳೆದೋಗ್ತಾವೆ.